ಸೀಮೆಯ ಜನೆಯಲ್ಲಾಗ ಮನಸ್ಸು ತುಂಬಿದ ನಮಸ್ಕಾರ ಬೇಗಿಂಡು ಸಾಯಿನ ಗವದಮ್ಮ ತುಂಬ ನಂಗೆ ಸೊರ್ಪುಡುವುದಗೆ ಇದು 90வது தலைப்பு ಉಯರ್ந்த நிலைಗೆ ಒಪ್ಪುದುಗ ಒಂದು ಗುರು ಬೇಕು ತಾನೆ. ಆ ನಿಗಲ್ಚಿ ನೋಡೋದು ಗೊತ್ತಾ ಸ್ವಾಮಿಕ ಈಗ ವಿಡಿಯೋದೋಗೆ ಕರುತ್ತ ಹೇಗೆ ಹೋದಾರ ಅದುಗ ಮೇಲೆ ನಂಗೆ ಬೆಳಕೋ ನೋಡೋಣ. ಗವನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೈವ ಪಿರಿವಿಗಳೇ, ಉದ್ದವರು ಕೃಷ್ಣರು ಹೇಗಿದ ಪ್ರಕಾರ ಮಧುರಾಂಧ ಬೃಂದಾವನಗೆ ಬಂದರು. ತನ್ನ ಮನಸ್ಸು ನೋಗೆ ಒಂದು ಸಂದೇಹ ಒಡಿ ನಟ್ಟುತ್ತು. ಅದಾವುದು ಎಲ್ಲ ಅರದ ಜ್ಞಾನಿಯ ಇಬ್ಬ ಎಲ್ಲವ ಕೃಷ್ಣರು ಏನಗ ಈ ದನಮೇಸುವ ಗೋಪಿ ಗೋಪಾಲರು ಸಾರೆ ಕೇಳಿಸಿದರು. ಇವಕ್ಕ ಸಾರೆ ನಾ ಅರುವುದಗೂ ಉಣರುವುದಗೂ ಎನಗ ಇನ್ನೂ ಏನ ಆಡದೆ ಎಂದು ನೆನಚಿದರು. ಆಲತ ಬೃಂದಾವನಗ ಬಪ್ಪನೆ ಗೋಪಿಯರುಗಳೆಲ್ಲ ಕೃಷ್ಣರ್ನ ಸ್ನೇಹಿತರು ಬಂದಾರೆ ಎಂದು ಕಾತು ನಿದ್ದು ತನ್ನ ನೋಡಿ ಕೈ ಮುಗಿದು ಒಳ್ಳಂಗ ಉಪಸರಿಪ ಮಾಡಿದರು. ಕೃಷ್ಣರು ಒಳ್ಳಂಗಿದ್ದಾರ್ಯಾ, ಕೃಷ್ಣರು ಒಳ್ಳಂಗೆ ತಿಂದಾರವಾ, ತನ್ನವ ನಿಂಗೆಲ್ಲ ಒಳ್ಳಂಗ ಗೆಂಚಿಯಾರಿಯಾ ಎಂದು ಕೃಷ್ಣರ ಪತ್ತಿಯೇ ಕೇತು ನಿದ್ದರು. ಅದಿಂದಾಡು ಉದ್ದವರು ಅವು ಯಶೋದಮ್ಮನ ನೋಡುನೆ ತಾ ಕೃಷ್ಣರ ಮೇಲೆ ಬೀತ ಗವವ ನೋಡಿ ಕಣ್ಣೀರು ಬಿಟ್ರು. ಅವ್ವ ಯಶೋದಮ್ಮ ಉದ್ದವರ ತನ್ನ ಮಾತಿ ಕೃಷ್ಣರ ಮಾಕಿಯೇ ಗೆವಂಚಿ ಉಪಸರಿಪವೂ ಮಾಡಿದರು. ಅದಿಂದಾಡು ಒಂದು ಗೋಪಿಯರು ಕೃಷ್ಣರ ನೆನಪೋದೋಗಿ ಹಾಲ ಕರದ ಅಲ್ಲಿ ಹಾಲು ನೋಗೆ ದನ ಮಾಡಿದೋಗೆ ಕೃಷ್ಣರನ್ನ ನೋಡಿ ತನ್ನ ಪಾಡುಗ ಕೃಷ್ಣರ ಕೂಡ ಮಾತಾಡಿದಂಗೆ ಬೇಸಿದ. ಇದೇ ಮಾಕೆ ಇನ್ನೊಂದು ಗೋಪಿ ಕತ್ತುವ ದೀವಿಗೆ ನೋಗೆ ಕೃಷ್ಣರ ನೋಡಿ ಕೃಷ್ಣಾಂದು ಕಿಚ್ಚ ಮುಟ್ಟುನೆಯೋ ಕೈ ಸುಡನೆಯೋ ಉರ್ಚರಿಯಾದೆ ಕೃಷ್ಣ ಕೃಷ್ಣ ಅಂದು ಹೇಗಿನಿದ್ದ. ಇನ್ನೊಂದು ಗೋಪಿಯರು ಹಿಟ್ಟು ಮಾಡುನೆ ತಿಂಬನೆ ಎಲ್ಲಾ ನೋಗಿಯೂ ಕೃಷ್ಣರ ನೋಡಿಂದ. ತಿಂಬ ಹಿಟ್ಟು ಮುದ್ದನೋಗಿಯೋ ತನ್ನವ ನೋಡಿ ತನ್ನ ಕೂಡ ಮಾತಾಡಿಂದ. ಇದೇ ಮಾಕೆ ನೆರಿಯ ಗೋಪಿಯರುಗಳು ಕೃಷ್ಣರ್ನ ಉರುವ ಬಿಟ್ಟು ಪಿರಿಂಚಿದಲಿಯೋ ಕೃಷ್ಣರ್ನ ಎಲ್ಲಾ ಎಡೆಯುವ ನೋಡಿ ಕೃಷ್ಣ ಭಕ್ತಿನೋಗ ಪೈತ್ಯ ಮಾಕ ಇದ್ದರು. ಇದೆಲ್ಲಾವ ನೋಡಿ ಅನುಭವಿಸಿದ ಉದ್ದವರಿಗೆ ಆಗತ ಪುರಿದುತೋ ನಾ ಎಲ್ಲಾವ ಕತ್ತ ಜ್ಞಾನಿಯ ಆ ದೇವರು ಪರಬ್ರಹ್ಮ ಉರುವವೇ ಇಲ್ಲದೆ ಎಲ್ಲಾ ಉರುವನಿಗಿದ್ದಾರೆ ಎಂದು ಅರದೆ ಅಲ್ಲಿ ಈ ಗೋಪಿಯರುಗಳು ತನ್ನ ಕೃಷ್ಣರ ಎಲ್ಲಾ ನೋಗಿಯೂ ಎಲ್ಲಾ ಗೋಸು ನೋಡಿ ತುಂಬಿದ ಗಮನಗ வாழ்ந்துನಿದ್ದಾರೆ ಎಂದು ಉಣರ್ದರು. ಇವಕ್ಕ ಸಾಧಾರಣ ದನಮೇಸುವ ಮಕ್ಕಲ್ಲ, ಇವಕ್ಕ ಉಯರ್ந்த ಭಕ್ತಿಯವು ಜ್ಞಾನವು ತುಂಬಿದ ಗಮನವು ಇಬ್ಬ ದೇವಕುಲ ಮಕ್ಕ ಅಂದು ಉಣರ್ದರು. ದೋಸಿ ಜನ ಗೋಪಿ ಗೋಪಾಲರು ಕೂಡ ಉದ್ದವರು ಕಣ್ಗಿದಿಂದಾಡು ಕಣ್ಣೀರು ಬಿಟ್ಟು ಹೇಗಿದ್ರು ಇನಿಮೇ ಒಂದು ಪಿರವಿ ಅಟ್ಲೆ ನಾ ಗೋಪಿಯರುಗಳು ಗೋಪಾಲರುಗಳು ಇಬ್ಬ ಪುಣ್ಯ ಭೂಮಿನೋಗೆ ಉಲ್ಲಾ ಹುಟ್ಟಿನೇ ಎಂದರು. ಅಪ್ಪೇರ್ಪಟ್ಟ ಗೋಪಿ ಗೋಪಾಲರ್ತ ನಂಗ ಬಡುಗು ಕುಲ ಮಕ್ಕ ದೇವ ಪಿರವಿಗಳೇ. ಕತ್ತುವ ದೀವಿಗೆ ಕತ್ತಿಲಿಯೋ ಕುತ್ತುವ ಕೋಲು ಒಂದು ಬೇಕು. ಅದಾವುದು ಏನತ್ತಾ ದೀವಿಗೆ ಕತ್ತಿ ನಟಲಿಯೋ ಆಗಾಗ ಅದು ಒಳ್ಳಂಗ ಕತ್ತುದುಗ ಕಕ್ಕ ಮುರುಪುದುಗ ಒಂದು ಕೋಲು ಬೇಕು. ಅತ್ತೆ ಮಾಕೆ ಒಳ್ಳಿತ್ತು ಒಲ್ಲವ ಅರದಲಿಯೋ ಒಬ್ಬೊಬ್ಬಗ ದಾರಿ ತೋರ್ಚುದುಗ ಒಂದು ಗುರು ಬೇಕು, ದೊಡ್ಡವಕ ಬೇಕು. ಆಗತ ದೀವಿಗೆ ಎಂದು ಕತ್ತಿ ನಟ್ರ ಎಲ್ಲಾಗ ಭಿನ್ನದ ಬೀಸಲವು ಕೊಟ್ರ ದೈವ ಪಿರಿವಿಗಳೇ. ನಾಯಿಗೆ ತುಂಬಿದ ಗವದ ಸ್ವಾಮಿ ಶ್ರೀ ಕೃಷ್ಣರು ಗೋಪಿಯರುಗಳನ್ನ ಭಕ್ತಿಯ ಎಲ್ಲಾಗ ಎಲ್ಲಿ ಉಣರ್ತಿದ್ರು ಎಂಬುದನ್ನ ಪತ್ತಿ ನಾ ಹೇಗಿನೇ ತುಂಬಾ ಸಂತೋಷ, ಪೂರ್ಣ ಆಶೀರ್ವಾದ. ಸ್ವಾಮಿ ಈಗಿದ ಕರುತ್ತೆಲ್ಲವ ನಂಗೆ ವಿಡಿಯೋದೋಗೆ ಕೇತು ನೋಡಿದನೋ ಆ ಕಾಕ್ಷಿ ಒಂದೊಂದನ್ನು ನೋಡೋನೆ ಆ ಮಧುರಾಗ ಬಂದ ಆ ಉತ್ತವರು ಬಂದು ಗೋಬಿಯರಲ್ಲಿ ಎಲ್ಲಿದ್ದರೂ ಎಲ್ಲ ಸಾರ ಹೋಗಿ ಕೃಷ್ಣರನ್ನ ನಿಂಗೆ ನೋಡಿದಾರ ನಿಂಗೆ ತನ್ನ ಒಳ್ಳಂಗೆ ಏನೇನೋ ಪಣಿವಿಡ ಮಾಡೋದಲ್ಲವೋ ನಿಂಗೆ ಮಾಡಿದಾರ ಅಂತ ಕೇಳ್ತರು. ಅವಕ್ಕೂ ಸರಿ ಅಂದರು. ಕೃಷ್ಣರು ನಿಂಗೆ ಏನು ಮಾಡಿದಾರ ಮನೆ ಹಿಂಗಾಗಿ ಏನೆಲ್ಲ ತೇವೆಯೋ ಎಲ್ಲವೇ ಕೃಷ್ಣರು ಮಾಡಿದರು ಅಂದಿದ್ರು. ಆಗ ಒಂದೊಂದು ಆ ಯಶೋದೆ ಅಮ್ಮನಕ್ಕೆ ಸಾರೆ ಬಂದು ನೋಡಿದ್ರೆ ಅವಕ್ಕಾಗ ಒಡಂಬು ಸರಿಯಿಲ್ಲದಲ್ಲಿಯೋ ಅವಕ್ಕ ವಯಸ್ಸಲ್ಲಿಯೋ ಅವಕ್ಕೆ ಒಳ್ಳಂಗೆ ನೋಡೋದು ಒಂದು ಹೋಗಿ ಕೃಷ್ಣರು ನೋಡಿದರು. ಅದೇ ಮಾಕೆ ನಂಗೆ ನಂತಗೋಪ ಹೋಗುವೋ ಏನೋ ಪಣಿಬಿಡೆ ಮಾಡೋದುವೋ ಅದನ್ನು ಕೃಷ್ಣರು ಮಾಡಿದರು. ಈಗ ಇದೆಲ್ಲ ಪಣಿಬಿಡೆ ಮಾಡಿದಗಿಂದವಡು ಈಗ ಆ ಗೋಬಿಯರಿ ಎಲ್ಲ ಅವಕ್ಕೆ ಏನೋ ಗೆಲ್ಚ ಗೀದಾರುವೋ ಆ ಗೆಲ್ಚ ಗೇಬುದೋಗೆ ಅವಾಗ ದನಮೇಸೋನೆ ಅಲ್ಲಿದೋಗೆ ಅವ ಕೂಡ ಒಂದೊಂದು ದನದೋಗಿಯೋ ಆ ಕೃಷ್ಣರ್ಥ ತೋರಿತು. ಅವಕ್ಕೆ ಹಾಲು ಕರುವನೆಯೋ ಆ ಮಡಿದೋಗೆ ಕೃಷ್ಣರ್ಥ ಬಂದರು. ಅವಕ್ಕೆ ಆ ಹಾಲು ತೀಂಡೋಗಿ ಮತ್ತೆ ಕೊಡೋನಿಯೋ ಆ ಒಂದೊಂದು ಹಾಲುದೋಗಿಯೋ ಆ ಕೃಷ್ಣರುಡಿ ಮೊಗ ತೋರಿತು ಅಂತ ಹೇಗೀರ. ಹಾಗೆ ಏನಂದರೆ ಏನ ಗೆಲ್ಚನಂಗೆ ಗೀದನವೋ ಆ ದೇವರನ್ನ ನೆನಚಿನಂಗೆ ಮಾಡೋವನೇ ಅವ ಕೂಡಿ ಉರುವಲ್ಲಿ ತೋರ್ರ ಉಣರ್ದು ಮಾಡೋದು ಒಂದು ಹೇಗೀರ. ಅಲ್ಲಿ ಮಾಡಿಲಿ ದಾರ ಬೇಕೋ ಒಂದು ಗುರು ಬೇಕಲ್ಲವ. ಏನ ಅಲ್ಲಿಯೋ ಒಂದು ಉಯರ್ந்த ನೆಲೆಗೆ ಒಪ್ಪದು ಅಂತಂದಲೇ ಒಂದು ಗುರು ಬೇಕು. ಆಗ ನಂಗೆ ಒಂದು ಕೂಸು ಒಳ್ಳಂಗೆ ಪಳ್ಳೀಟು ಕಪ್ಪದು ಅಂದಲೇ ಒಂದು ಗುರು ಒಂದು ಆಶ್ಚರ್ಯರು ಬೇಕು. ಮನೆದೋಗೆ
ಕೂಸಿನ ಉಳ್ಳಿನೆಲಂಗ ಎತ್ತಿ ಬಪ್ಪದು ಒಂದಲೇ ಒಂದು ಅವ್ವೆ ಅಪ್ಪ ತನ್ನ ಒಂದು ಅವ್ವೆಪ್ಪ ನೆಲ ಇದ್ದು ನೋಡಿರ ಒಂದು ಮೊದಲು ಬಂದು ಗುರು ಎಂಬುದು ಅವ್ವಯ್ಯ ಇದ್ದಾರೆ. ಆಗ ಹೇಗೆ ಕೂಡ ಮಾತೆಲ್ಲ ಮೊದಲು ಅವ್ವ ಹೇಗೆ ಕೊಟ್ಟಿಯ ಅಪ್ಪ ಅದಕ್ಕೆ ತಗೊಂಡಂಗೆ ಬುದ್ಧಿ ಕೊಟ್ಟನ ಅವಕ್ಕೆ ಪಳ್ಳಿಟ್ಟು ಗೋಪನೆ ಕುನವು ಅದಕ್ಕೆ ತಗೊಂಡಂಗೆ ಬೇಕಾದ ಆ வாழ்வியல் ಕಲ್ವಿಯೆಲ್ಲ ಕತ್ತಾರ. ಆಗತ್ತ ಆ ಕೂಸಿಗೆ ಬಂದು ಎಲ್ಲಾನ ಅರಿವು ಸಿಕ್ಕಿರ ಮನಗೋಸೆ ಇದ್ದುಬ್ಳೆ ಆ ಉಲಗ ಅರಿವು வாழ்வியல் ಅರಿವು ಎಂಬುದು ಇಲ್ಲದ ಹೋಗ್ಬಿಟ್ರ. ಅದಕ್ಕಾಯ್ತು ಕಲ್ವಿ ಬೇಕು. ಏಸಾಗ ಹಣಾಟಲಿಯೋ ಕಾಸಾಟಲಿಯೋ ಸೊತ್ತಟಲಿಯೋ ಒಂದು ಹಣಗಾರ ಏನು ಮಾಡ ಅಂದರೆ ಮನೆಯ ಬೀತಿಟ್ಟು ಕೋಡಿ ಕಣಕೋದಾಗ ಸೊತ್ತಾಡದೆ ಏನ ಮಾತೆ ಪಳಿಟ್ಟು ಕಪ್ಪದ ಗಣಾಂದಾಗಿ ಮನೆ ದಾರಿ ಬೀಪೋದಿಲ್ಲ ಏಕ ಮನೆಗೋಸಿದ್ದುಪ್ನೆ ಅಂದಲೇ ಆಮಗ ಹಣವು ಪೊರುಳು ಕಾಸು ಸೆಲ್ವು ಕಾರು ಬಂಗಳಾತು ತೋರ ತವಿರ ಏನು ತೋರ ಮಗ ಆ ಕಲ್ವಿ ತೋರ. ಆ ಕಲ್ವಿ ಹೇಗೆ ಕೊಡೋದಾಗ ಮನಗವೇ ಬಂದು ಒಂದು ಗುರು ಬಂದು ಎಲ್ಲ ಹೇಗೆ ಕೊಡೋಕು ಆಗ ಒಂದು ಕೂಸು ಕೂಡ ಪಳಗೋದಿತ್ತೆ ಅವಕ್ಕುடைய ಕಷ್ಟ ನಷ್ಟಲ್ಲ ಏನಾಡದೆ ಆಗ ಮತ್ತೆ ಕುನವಿನುடைய ಎಣ್ಣಂಗಳು ಎತ್ತಾಡದೆ ಎಂಬುದನ್ನ ಆ ಕುನವಿ ಅರಿಯಾದು ಹೋಗ್ತಾರ. ಆಗ ಹಣವ ಬೀತು ನೀ ಏನು ಈಸೋದು ಮುಡಿಯ ಕಲ್ವಿ ಈಸಾಕು ಆ வாழ்வியல் ಕಲ್ವಿ ಉಲಗ ಕಲ್ವಿ ನಿನ್ನಲ್ಲಿ ಈಸೋದು ಮುಡಿಯ. ಆಗ ಇದೆಲ್ಲ ಅರ್ಧೂತ ಏನು ಮಾಡಿದ್ರು ಅಂದರೆ ಒಂದು ಕುನ್ನ ಕಥೆಯ ನೋಡೋನೆ ನಂಗೆ ಪಳೆಯ ಕಾಲದೊಗೆ ಇಂದಿಯ ನಾಡದೊಗೆ ಚಂದ್ರಗುಪ್ತ ಮೌರ್ಯರೊಂದಿಗೆ ಒಂದು ಕೂಸು ತಾವು ಕುನ್ನ ವಯಸ್ಸುಂದವೇ ತನಗೆ ಉಳ್ಳಿಯ ಒಂದು ಉಲಗ வாழ்க்கைದೊಗೆ ನಾಟ ಅಟ್ಟಲಿಯೋ ಏನೇ ಮಾಡಿದ್ರಲ್ಲ ಈ ಉಲಗ ಮಕ್ಕಳೆಲ್ಲ ಉಳ್ಳಂಗೆ ನೋಡೋದು ಏನು ಆಚಿನ ಕೀಳು ಬಂದು ಅವಕ್ಕೆಲ್ಲ ಎತ್ತಿ ಬಪ್ಪದು ಎಂಬುದುಗಾಗಿ ಅವಕ್ಕೆ ಒಂದು ಅರಸನ ಬಪ್ಪದೊಂದಿಗೆ ಮುಡಿ ಮಾಡಿದರು. ಆಲೆ ಕಷ್ಟತ ಆಲೆ ತನ್ನುடைய ಆ ನೆನಪು ದೊಡ್ಡದೊಟ್ಟಿತು. ಆಗ ಅಬ್ದುಲ್ ಕಲಾಂ ಹೇಗಿರ ಕನವು ಕಾನುಗಳಿಂದ ಹೇಗಿರ ನೀ ಬಂದು ಆ ಕನಸುದೋಗೆ ಎಲ್ಲವೂ ನೋಡ್ನೆಂಬುದು ತಪ್ಪಿಲ್ಲ. ಅದು ಬಂದು ನಿನ್ನ ಕನವದಾಗ ಎಲ್ಲಿ ಬೇಕಟ್ಲೆ ಹೋಗೋಕು ನೆನಪಾಗ ಬಂದುಂಡಾರ ಕನವು ಬಂದ್ರ ಆಲೆ ಅದನ್ನು ಸೆಯಲ್ದೋಗ ತೋರಿಸಿ ನೀ ಅದು ಮಾಡೋದು ತಾ ಉಯರ್ದ ನೆಲೆ ತವಿರ ಸೆಯಲೇ ಇಲ್ಲೇ ಅಂದಪ್ಲೆ ಆ ನೀ ಕಾಂಬ ಕನಸುದೋಗೆ ಪ್ರಯೋಜನವಿಲ್ಲ ತಾನೆ. ಆಗ ಇಲ್ಲಿ ತಾ ಕನಸು ಕಂಡ ಒಂದು ಜನ ಇಂದ ನಾಟ್ಯಗೆ ಬಂದು ಒಂದೊಂದು ಜನವೋ ಆಚೆ ಬಂದು ಪೊರಪು ಎತ್ತಿ ಎಲ್ಲಾಗೂ ನಾ ಬಂದು ಉಳ್ಳಿಯ ಒಂದು ನೆಲಗ್ಮ ಬಪ್ಪದೊಂದಿಗೆ ಮುಡಿ ಮಾಡಿದ್ರು. ಆಗ ದಾರಸಾರ ಹೋದರು ಒಂದು ಜ್ಞಾನಿ ಬೇಕು ಒಂದು ಗುರು ಬೇಕು. ಆದುಗ ಸಾಣಕ್ಯರಿಂದ ಎಂಬ ಒಂದು ಜ್ಞಾನಿ ನಿಂಗೆ ಅರ್ಧಿ ಸಾಣಕ್ಯರಿಂದಲೇ ಅಸಗ ತತ್ವ ಜ್ಞಾನಮೆಲ್ಲ ಅರ್ಧವಗತ ಸಾಣಕ್ಯರು. ಅವಾಗ ಎಲ್ಲ ವಿಧமான ಕಲ್ವಿಯು ಕರಚಿ ಕುಡಿಚಿ ಒಂದು ಜ್ಞಾನಿಯಾಗಿದ್ದಾರೆ. ತನ್ನ ಸಾರ ಹೋಗಿ ಇತ್ತ ಮಾಕೆ ಏನಾಗ ಬಂದು ಆಚೆ ತೆರಮೆಯ ಬಪ್ಪದುಗ ಏನಾಗ ಒಂದು ಕಲ್ವಿ ಮುರ ಬೇಕು ಅಂದಿದ್ರು. ಆಗ ನಿಂಗೆ ಪಳೀಟ್ ಕತ್ತುಗಳು ಸರಿಪ ಈ வாழ்வியல் ಕಲ್ವಿಗ ನಿನ್ನ ಸರ್ ಏನಾಗಬೇಕು ಆಡೋದು ನಿನ್ನ ಸರ್ ಒಂದು ಯುದ್ಧವ ಆಡೋದು ಒಂದು ಆಣ್ಮೀಗ ಆಡೋದು ಒಂದು ಅರಸಿಯಲ್ ತನ್ಮೆ ಆಡೋದು ಈ வாழ்வியல் ನೆರಿ ಆಡೋದು ಆಗತ್ತಾ ನಿನ್ನಾಲ ಮೇಲೆ ಬಪ್ಪದು ಮುಡಿದಾರ ತವಿರ ಒಂದೂ வாழ்வியல் ಕಲ್ವಿ ಇಲ್ಲಾದಲ್ಲ ಮುಡಿಯ ಅಂದಾರ. ಸರಿ ಸ್ವಾಮಿ ಅದಕ್ಕೆ ನಾ ಏನ ಮಾಡಿಲ್ಲ ಸರಿ ಎಂದಿದ್ರು. ಆಗ ನಿನ್ನ ಸಾರಾಡ ಆ ತೀಯ ಶಕ್ತಿಯೆಲ್ಲ ಬೆಲಕಿ ಉಳ್ಳಗೆ ಬಂದು ನೀ ಒಂದು ಉಳ್ಳಿ ಶಕ್ತಿ ಎತ್ತಿ ಬಪ್ಪದುಗ ನಿನ್ನ ಮನಸ್ಸು ಬಂದು ನೀ ಸುತ್ತ ಮಾಡೋದು. ಆಗ ಏನು ಮಾಡೋದು ನೀ ಉಳ್ಳಿ ಗೆಲಸಲ್ಲೆಲ್ಲ ಮಾಡಿ ಅನ್ಬೋದು ಆ ಕೆಟ್ಟ ಗೆಲಸೆಲ್ಲ ನೀವು ಬಿಡೋದು ಆಗತ್ತೆ. ನೋಡಿ ಸರಿ ಉಳ್ಳಿ ಸಿಂಧನೆ ಎಲ್ಲ ಸೇದರ ಉಳ್ಳಿ ಸಿಂಧನೆ ಸೇವನಂತ ಈ ನಾಡು ಮಕ್ಕಳಿಗೂ ಬಂದು ನೀವು ಒಳ್ಳಂಗೆ ಮಾಡೋದು ಮಾಡೋರ ತವಿರ ನಿನ್ನ ಕೆಟ್ಟ ಎಣ್ಣದೋಗೆ ನಾ ಎಂಬ ಆಣವದೋಗೆ ಗರ್ಭದೋಗಿದ್ದು ಬಿಳಿಯೋ ನೀ ಅದಕ್ಕೆ ಏನು ಮಾಡೋದು ಮುಡಿಯಾತಿಂದಿದ್ರು. ಸರಿ ಆ ಕೆಟ್ಟ ಸಿಂಧನೆ ಎಲ್ಲ ನೀಕೊಂದಿಗೆ ಅವಾಗ ತನ್ನಾಲೆ ಮುಡಿದಳುವಾಗ ಎಸ್ಸಗ ಮುಡಿದಾರವೋ ಎತ್ತಿದ್ದೆ ದಾಮನು ಮನಸ್ಸೊಗಡೆ ಎಲ್ಲ ಕೆಟ್ಟದು ನೀಕೋದು ಮುಡಿಯ ನೀಕಿ ಬಿಳಿ ನಂಗೆ ಜ್ಞಾನಿಯಪ್ಪನ ಆಲೆ ಆ ಅವಾಗ ತನಗೇನ ಬೇಕೋ ಆ ಕೂಸಿನ ವಯಸ್ಸುಗ ಒಂದು 20-25 ವಯಸ್ಸು ಅಟ್ಟುಪಣೆ ಅಂದಲೇ ಅದಕ್ಕೆ ಏನೇನೆಲ್ಲ ತನ್ನೆಲ್ಲ ಮಾಡೋದು ಮುಡಿದ್ರು ಮಾಡಿಟ್ಟು ಬಂದರು. ಆಗ ಈಗ ಅರ್ಧಯ ನಿನ್ನ ಸರ್ ಮೊದಲು ಏನಬೇಕು ಅಂದರೆ ಒಂದು ಮನಸ್ಸುದಾಗ ಒಂದು ಕಟ್ಟುಪಾಡು ಆಡೋದು அடுத்தது ನಿನ್ನ ಸರ್ ಒಂದು ಲಚ್ಚಿ ಆಡೋದು அடுத்தது ಅಡಂಜನೆ ಬಂದು ಕುರಿಕೋಳು ಆಡೋದು அடுத்தது ಸರ್ ಒಂದು ತನ್ನಂಬಿಕೆ ಆಡೋದು அடுத்தೊಂದು ಮುಯರ್ಚಿ ಆಡೋದು அடுத்தೊಂದು ವಿಡಾಮುಯರ್ಚಿ ಆಡೋದು ಇದೆಲ್ಲವ ನೀ ಪಡಿಪಡಿಯ ಮೇಲೆ ಎತ್ತಿವಪ್ಪನತ್ತ ನಿನ್ನ ಮನನೆಯಲ್ಲಿ ಉಯರ್ದು ಮೇಲೆ ಹೋಗಿ ಒಂದು ತನ್ನಂಬಿಕೆದೋಗೆ ಈ ನಾಡ ಬಂದು ಆಚೆ ಮಾಡೋದು ನೀಕಲ್ಲೇ ನೀ ಸಾಧಾರಣ ಕುಲದಾಗ ಹುಟ್ಟಿ ಬಂದಮ್ಮ ಅರಸ ಪರಂಪರೆ ಅಲ್ಲ. ಆಗ ನಿನಗೆಲ್ಲ ತೆರೆಮೆ ಬಪ್ಪುವುದು ಅಂದರೆ ಈ ನರ್ಗುಣಗಳೇ ಇರ್ತವೆ ಆ ಒಳ್ಳೆ ಗುಣವೆಲ್ಲ ನಿನ್ನ ಸರ್ ಅಡೋನತ್ತ ಮೇಲೆ ಬಪ್ಪದಾಗ ಮುಡಿದ್ರು ಅಂತ ಹೇಳಿದರು. ಅದೆಲ್ಲ ವ್ಯಕ್ತಿ ಬಂದರು ಕಡೇಸಿಗ ಸರಿ ಈಗ ನಿನಗ ಪೋರ್ತಿರಮೆ ಎಲ್ಲ ನಿನಗೆ ಬಂದುಬಿಟ್ಟ ಆಯುಧೆಲ್ಲ ಬಿತ್ತು ನೀ ಸಂಡಾಕಿ ಅರದೆ ಆ ವಿಲ್ವಿತ್ತೆ ಅರದೆ ಆ ಬಾಳ್ವಿತ್ತೆ ಅರದೆ ಈಗ ನೀವೊಂದು ಪೋರುಗೆ ಒಪ್ಪುದು ಅತಿಂದೇಗಿ ಆಗ ಪಕ್ಕದ ರಾಜಬಪ್ಪನೇ ನೀ ಅಲ್ಲಿ ಪಡಬಪ್ಪನೇ ಅಲ್ಲಿಗೆ ನೀ ಪೋರುಗೆ ಹೋಗುವಂದೇಗಿ ಸಾಣಕ್ಯರು ಕೇಳಿದರು. ತಾನು ಅಲ್ಲಿಗೆ ಪೋರ್ಗೆ ಹೋದರು. ಆ ಓದದೆ ಮೊದಲು ಜನ ಓದಾರ ಅಲ್ಲಿಗೆ ಹೋಗಿ ಆ ಪೋರ್ದೋಗೆ ಸೋತುಟ್ಟು ಬಂದುಬಿಟ್ಟಾರ. ಆಗ ಬಂದದೆ ಅವಕ್ಕ ಸ್ವಾಮಿಗೆ ಸರ್ ಹೇಗಿರ
ನಾ ಬಂದು ಪೋರ್ದೋಗಿ ಸೋತುಬಿಟ್ಟೆ, ಆಗ ಬಂದು ಏನೋ ತನ್ನಂಬಿಕೆನ ಇಳಿದುಬಿಟ್ಟ ನೋವತ್ತಂತ ಕೇತರು. ಆಗ ಅವಕ ಸಣ್ಣಕೇರು ಹೇಗಿದ್ರು, ನೀ ಹೇಗೂ ಬಂದು ತೋಲ್ವಿ ಬಂದು ಉಣರ್ದ ನಾಳಂದಿಗಿರ್ತಾವೆ. ಹೇಗುವ ನಾ ಸೋತುಬಿಟ್ಟೆ, ನಾ ಬಂದು ಇದುಗ ಮೇಲೆ ಎತ್ತೆ ಆ ರಾಜನ ವೆಚ್ಚಿ ಅಡಂಜೋದು, ಏ ವ್ಯೂಗದಾಗ ಓಪೋದು, ಏನ ಮಾಡೋದು ಒಂದು ನೀ ನೆನಚರಿಯೋ ಅಂದು ನಿನಗ ವೆಚ್ಚಿ ಸಿಕ್ಕಿರ. ನೀ ಆಗ ಉಣರ್ದೋ ನಾಳ್ತಾ ನಿನಗೆ ಸಿರಂದ ನಾಳ್ ತವಿರ ಆ ಉಣರ್ವು ಇಲ್ಲೇ ಅಂದು ಬಿಳೆ ನೀ ಎಲ್ಲ ಜನವೂ ಸೋತಮನ ಆಯ್ಬಿಟ್ರೆ ಅತ್ತಿಂದೇಗಿತ್ತ ಏನ ಮಾಡಿಬಿಟ್ರು ಅಂದಲೆ ನಿನ್ನವ ಉಣರ್ದು ನೀ ಓಪೋದುಗ ನೀ ತಯಾರಾಗುವಂದೇಬಿಟ್ರು. ಸರಿಯಿಂದ ತನ್ನುಡಿಯ ನೀ ನಿನ್ನ ಕುರಿಕೋಳುಂದ ಲಕ್ಷ್ಯ ಅಂದಾಕಿ ಎರಿಗೆ ಬರಕೂಡೋದು, ನೀ ಅಲ್ಲಿದೋಗಿಯೇ ಇಬ್ಬುದು. ಆಗ ತಾನೇ ನೋಡಿ ಎಣ್ಣೆಲ್ಲ ಸೈಲೆಲ್ಲ ಆ ಬೆಚ್ಚಿಗರ ನರ್ಚನೆಯಿಂದ ಅರ್ಥವ ಆ ಮೇಲೆ ನೋಕಿ ಹೋರಾತಿಂದ ಇದ್ರು. ತಾನು ಅದೇ ಮಕ್ಕೆ ಸರಿಯಿಂದಾಗಿ ಅದನ್ನೆಲ್ಲ ಮುಯರ್ಶಕ್ತಿ ತಾ ಮಾಡಿದರು. ಆಗ ಅದೇ ನೆಲದೋಗಿದ್ದರು. ನೀ ಒಂದು ಕಾರ್ಯದೋಗಿಯೋ ಕೀ ಎರಿಗೆ ಬಂದರೆ ಕೂಡದು ಅಂದರು. ಆಗ ಆ ಲಕ್ಷ್ಯದೋಗಿ ತನ್ನಂಬಿಕೆದೋಗಿಯೋ ತನ್ನುடைய ಮನಸ್ಸು ದೃಢಪಡುತ್ತಿ ದೃಢಗಾತ್ರ ಮಾಡಿ ಅದೇನು ಧೈರ್ಯದೋಗಿದ್ದರು. அடுத்தது ನಿನಗಾಯಿ ಒಂದು ಕಲ್ವಿ ಐತನ್ನೇ ಬಾತೆಂದಾಗಿ ಸಾಣಕಿಯರು ಧಾರವ ಕೂಟಿಂಡು ಹೋದರು. ಅವಕ ಚಂದ್ರಗುಪ್ತ ಮೌರ್ಯರು ಕೂಟಿಂಡು ಒಂದು ಗ್ರಾಮಕ್ಕೆ ಹೋದರು. ಆ ಗ್ರಾಮಕ್ಕೆ ಒಪ್ಪನೆ ಒಂದು ಹೆಮ್ಮತ್ತಿ ಒಂದು ಅವ್ವ ಏನೋ ಮಾಡಿಯಾ ಅವಕ್ಕೆ ಚಪಾತಿ ಸುಟ್ಟು ಉಂಡಿದ್ದೀಯಾ. ಆ ಚಪಾತಿ ಬಂದು ಕಲ್ಲುದಾಗ ಉಳ್ಳಂಗೆ ಬೆಂದರ ಅದೇ ಮೇಲೆ ಪೊಂಗಿಂಡಾಡದೆ. ಆ ಪೊಂಗಿಂಡಾಡೋನೆ ಅದು ಚಪಾತಿ ಬಂದ್ರೆ ಅಪ್ಪರ ಸೂಡಾಡದೆ. ಈಗತ್ತ ಆ ಚಪಾತಿ ಎತ್ತಿ ಅದೇನ ಒಂದು ತಟ್ಟುಗೆ ಹಾಕೋನೆ ನೇರ ಚಂದ್ರಗುಪ್ತ ಮೌರ್ಯರು ಸಾಣಕ್ಯರಿಗೆ ಹೋದಾರ. ನೀ ಚಪಾತಿ ತಿನ್ನೊಂದಿದೆ ನಾನು ನೇರ ಏನು ಮಾಡಿರ ಅಂದಲೇ ಆ ಚಪಾತಿ ಈಗತ್ತ ಸುಟ್ಟುಂಡಾಡದಲ್ಲಿಯೋ ಅಪ್ಪರ ಪೊಂಗಿಂಡಾಡದೆ. ಆ ಪೊಂಗಿದ ಎಳ್ಳಿ ಹಿಡಿದೆಯೋ ಅಲ್ಲಿ ಕೈಯೇ ಬಿತ್ತು ಅದೇ ಮುರ್ತನೆಯಿಂದ ಅದನ್ನ ಎತ್ತಿನಿಂದ ನೋಡಿ ಆಗವೇ ಕೈ ಸುಟ್ಟುಬಿಟ್ರ. ಆಗವೇ ಚಪಾತಿ ಇಟ್ಟುಬಿಟ್ರು. ಆಗ ಸಣ್ಣಕೇರಿ ಕೇತ ಚಂದ್ರಗುಪ್ತ ಮೌರ್ಯ ಇನ್ನವ ಅಮ್ಮ ಚಪಾತಿ ತಿನ್ನೋದು ಹೇಗಿದ, ನೀ ಎತ್ತಿದ್ದೆ ನೀ ಇಲ್ಲಿ ಮುಟ್ಟಿದೆ, ಈಗ ಸುಟ್ಟುಬಿಟ್ಟ ತಿಂಬುದು ಮುಡುಬ್ಲೆ ಅಂತವ ಏಕ ಅಂದಲೆ ನೀ ನಡುವುದಾಗ ಮುಟ್ಟಿಬಿಟ್ಟೆ ಸರಿಯಾ. ಆಗ ಬೆಚ್ಚಿ ಅಡಂಜಾಬಕ್ಕೆ ಎಲ್ಲ ಏನ ಮಾಡೋದು ಅಂದರೆ ಆ ಚಪಾತಿ ಮುಡವನ್ನೇ ಎತ್ತಿ ಹಾಕಿದೀಗ ದೊಡ್ಡ ಸಿಟಿಜಾಮ ಆರಬಿತ್ತು. ಅದನ್ನು ನೋಡಿಟ್ಟು ಒಂದು ಸೈಡಿಂದ ನೀ ಅದನ್ನು ಕಿತ್ತು ನೀ ತಿಂದುಂಡು ಬಂದಲತ್ತ ನಿನಗ ಆ ಸೂಡು ಕಮ್ಮಿ ಆರ ಅದು ಬಂದು ಒಳ್ಳಂಗ ಜೀರ್ಣಾರ. ನೀವು ಓದದೆ ನಡುವೆ ಕೈ ಮುಟ್ಲೆ ಮಣ್ಣಂದಲೇ ಎಲ್ಲ ಸೂಡು ನಡುವತನ ಹತ್ರ ಆಗ ನಿನ್ನ ಕೈ ಸುಟ್ರ ತನೆಯಿಂದಾಗಿ ಆ ಚಪಾತಿ ಸುಟ್ಟ ಅಮ್ಮ ಹೇಗಿದ ಕೊಟ್ಟ ಅಮ್ಮ ಹೇಗಿದ ಇದನ್ನು ಏನಾಗ ಆಗ ಏದ್ರು ಅಂದರೆ ಸಾಣಕ್ಯರು ಕೇತರು ಇದು ಏನಾಗ ನಿನಗೆ ಕರ್ತು ಅಂದಲಪ್ಪ. ನೀ ರಾಜನ ಸಾರ ಪಡಗ ಓಪನೆ ಮತ್ತವಕ ಸಾರ ಓಪನೆ ಒಂದೇ ಜನದಾಗ ಹೋಗಿ ಒಂದು ಪೋರೆ ತಿಂಡೋಗಿ ನೀ ವೆಟ್ಟಿ ಅಡಿಂಜಿಟ್ಟು ಬನ್ನೆ ತಿಂದೋಗಿ ಆ ನಡುಗೋಗಿ ಉಗ್ಗಿಲೆ ನೀ ಬಂದು ಸೋತುತ್ತಾ ಬಂದರೆ ಸರಿಯಾ. ಏ ವ್ಯೂಗದಾಗ ಓಲೆ ದಾರಸಾರ ಮೊದಲು ಸಂಡಾಕಿ ಮೊದಲು ಓಪೋದು ಎತ್ತೆಂಬ ವ್ಯೂಗೆಲ್ಲ ಅರಿದು ನಿನ್ನುடைய போர்த்திறமையனா தன்னுடைய போர்த்திறமையனா ನಿನ್ನುடைய ஆற்றலேனா தன்னுடைய ஆற்றலேனா ಅಂದಾಗೆ ಎಲ್ಲ ಉಣರ್ದು ಓಲೆತಾ ನೀನು ನಾಳೆ வெற்றி அடைஞ்சது முடிதர் தவிர ಸಪೇನ ಹೋಗಿ ನೀ ಬಂದು ಓದ ಉಡನೆ வெற்றி அடைஞ்சிಟ್ಟಂದ್ರೆ ಅದುಗ ಪೈರ್ಚಿಗೆ ಅರ್ಥ ಇಲ್ಲದ ಅಪ್ರಾಂದ ಹೀರೋ. ಆಗ ಬೆಳಕಿಯಿಂದ ನೋಡುತ್ತಾ ತನಗೆ ಪುರಿಂಜಿತ್ತು, ಓ ನಂಗೆ ಎಲ್ಲ ಜನವೂ ಓದದೆ வெற்றி ಸಿಕ್ಕೋದು ಎಂಬುದು ತಪ್ಪು. ಆಗ ತೋಲ್ಬೇಕು ಪಿನ್ನಾಲ್ದಾನ್ வெற்றி ಎಂಬುದು ನಂಗೆ ಬಂದು ಉಣರ್ಬೋದು ಎಂಬುದನ್ನ ಆ ಸಾಣಕ್ಯರು ಆ ಚಂದ್ರಗುಪ್ತ ಮೌರ್ಯ ಕೊಟ್ಟರು. ಅದು ಎದುರ್ಕಾಲದಾಗ ಏನು ಮಾಡಿದ ಅಂದರೆ ಅದಕ್ಕೆ ಮೇಲೆ ಎಲ್ಲ ಪಡೆಯುಗಲವ ತನ್ನ ಅರಿಚಿ ತನ್ನ ವಲಿಮೆ ತಾ ಕೂಟಿ ಅದರಿಂದ தன் வலியும் அதனுடைய மாற்றான் வலியும் துணை வலியும் எல்லாம் அறிந்து போர் ஒப்புது என்பதுனா அவக்கு கருத்தில் வருதிகின்றோடு தன்னை தயார்படுத்தி ಹೋಗಿ அதிகின்றாடு வெற்றி அடைஞ்சி ಈ ನಾಟ எடுத்து ಅವಕ್ಕೆ வரலாற்று ಸಾಧನೆ ಪಡಿಸಿ ಒಳ್ಳೆ ಒಂದು ಅರಸನಾಗ ಬಂದರು ಅಂತ ಹೀಗೀರ ಇದು ಇದು ಚಂದ್ರಗುಪ್ತ ಮೌರ್ಯರು ಬಂದು ಆ ಪೇರು ಅರಸನಾದ ಕಥೆ ಹೀಗೀರ. ಆಗ ತಿರುಕುರುಳದಾಗೆ ಒಂದು ಹೇಗಿರ ಇಡಿಪಾರ ಇಲ್ಲದ ಏಮರ ಮನ್ನನ್ ಕೆಡುಪಾರ ಇಲಾನು ಕೆಡುಮಂದ ಹೇಗಿರ. ಈಗ ಇಡಿಪಾರ ಇಲ್ಲದ ಏಮರ ಮನ್ನನಿಂದ ಒಳ್ಳಂಗೆ ಅರಸಾಕ್ಷಿ ಮಾಡಲಿಯೋ ಆಗಾಗ ತನ್ನ ಬಂದು ಏದು ತಪ್ಪು ಏದು ಸರಿ ಇದು ಏನೇ ಮಾಡೋದು ಉಲಗ ಮಕ್ಕಳಿಗೆ ಏನ ಬೇಕು ಏನು ಇಲ್ಲ ಎಂಬುದನ್ನ ಅಮೆಚರ್ ಬಂದು ಏನು ಮಾಡಿ ಇಡ್ಬೋದು. ಆಗಾಗ ದೊಡ್ಡವಕ್ಕೆ ಬಂದು ಅರಸನಿಗೆ ಹೇಗಿಂಡೇ ಇರ್ಬೋದು. ಅರಸನುடைய ವழிಯೇ ಬಿಟ್ಟುಬಿಟ್ಟನೆ ಅಂದಲೇ ತಾ ಮಾಡೋದ ಸರಿಯನ್ನು ಬಿಟ್ಟುಬಿಳೆ ತಾನು ಏನು ಉಳಿತಾದ ಅದೇ ಬಿಟ್ಟುಬಿಟ್ಟನೆ ಕಡೆಸಿಗೆ ಆ ನಾಡು ಬಂದು ಅಳಿದು ನೋಟ್ರ ಅತ್ತ ಇಡಿಪಾರ ಇಲ್ಲದ ಏಮರ ಮನ್ನನ್
கெடுப்பாரிலானும் கெடும். ஆக யாரும் கெடಬೇಕು ಅವಶ್ಯ ಇಲ್ಲ. ತನ್ನೆಡಗ ಬಿಟ್ಟುಬಿಟ್ನಂದ್ರೆ ಅರಸನ್ ತಾನೇ ಕೆಟ್ಟೋಪ್ನ. ಆಗಾಗ ಇಡಿಚೋದು ಅಂದರೆ ತನಗೆ ಅರಿವರುವ ಹೇಗೆಂಡೆಂಬುದು. ಒಳ್ಳಿತೇನಾ ಒಳ್ಳೆಯೇನಾ ನಾಟು ನಡುಪೇನಾ ಎಂಬುದನ್ನ ಆಗ ಹೇಗೆಂಡೆ ಎಂಬುದು. ಇದನ್ನತ್ತ ಸ್ವಾಮಿಕ ಅಂದು ಒಳ್ಳೆಯ ಪഴಮொழிಗೆ ಕತ್ತುವ ದೀವಿಗ ಅದು ಏನಾಗಿರಂದ್ರೆ ಒಳ್ಳಂಗೆ ಕತ್ತಿಂಡಾಡದೆ ಆ ಕತ್ತುವ ದೀಗ ಇನ್ನೂ ಒಳ್ಳಂಗೆ ಕಟ್ಟೋದು ಅಂದರೆ ಏನೇ ಅಂದರೆ ಒಂದು ಕುನ್ನ ಕೋಲು ಬೇಕು ತಾನೇ, ಸರಿಯಾ? ಆಗ ಕುತ್ತುವುದಕ್ಕೆ ಏನೇ ಬೇಕು, ಒಂದು ಕೋಲು ಬೇಕು. ಅದೇ ಮಾಕೆ ಈ ಅರಸನ ಆಚೆ ಬಂದು ಒಳ್ಳಂಗೆ ಬಪ್ಪೋದುಗ ಏನು ಮಾಡೋದು, ಅಲ್ಲಿ ಕೋಲು ಕುತ್ತಿದಂಗೆ ಇಲ್ಲಿ ಏನು ಮಾಡೋದು, ನಂಗೆ ಒಳ್ಳೆಯ ಒಂದು ರಾಜೀವ ಅಂಬುದುಗ ಒಂದು ಒಳ್ಳೆಯ ಅಮೆಚ್ಚನ್ ಬಂದು ನಂಗೆ ಏನು ಮಾಡೋದು, ಒಳ್ಳೆ ಅರಿವರೆ ಆಗೋದು. ಕೋಲ್ ಮೂಟ ಕೂಡೋದು ಒಳ್ಳೆ ಬಂದು ಅರಿವರೆ ಹೇಗಿನೆಂದಲೇ ಇಡಿಚಿಂಡೇ ಇದನ್ನೆಂದಲೇ ಅರಸಾಚಿ ಒಳ್ಳಂಗಟ್ರ ಅಂದ ಹೇಗೀರ. ಆಗ ಅದನ್ನುತ್ತಾ ಆಗ ಉಯರ್ந்த ನೆಲಗೆ ಹೋಗೋದಕ್ಕೆ ದಾರ ಬೇಕು, ಒಂದು ಗುರು ಬೇಕು ಅಂದರು. ಇಲ್ಲಿ ಗುರುವ ದಾರ ಇದ್ದಾರೆ. ಇಲ್ಲಿ ಚಂದ್ರಗುಪ್ತರ ಮೌರ್ಯಗ ಸಾಣಕ್ಯರೆಂಬ ಒಂದು ಜ್ಞಾನಿ ಗುರುವ ಇದ್ದು ತನ್ನ ಒಂದು ಅರಸನಾಯ್ತಿ ಬಂದು ಆ ನಾಡೆಲ್ಲ ಒಳ್ಳಂಗೆ ಆಡೋನಂಗೆ ಅವಕ್ಕೆ ಮಾಡಿದರು. ಈ ಸಿಂಗರ ಬಪ್ಪನೇ ಇದನ್ನತ್ತ ನಂಗೇನು ಮಾಡಿರ ಸ್ವಾಮಿಕ ಅವಕ್ಕೂ ಉಡಿಯ ಆ ಸಂಕಲ್ಪದೋಗಿ ಸರಿ ಅಕ್ಕ ಸತ್ಸಂಗದೋಗಿಯೋ ಏನೇಗೀರ ಒಂದು ಒಳ್ಳೆ ಗುರುವೇ ಇಡೀವಿ. ಆಗ ಗುರು ನೋಡಿ ತುಣೆ ಇಲ್ಲದೆ ನೀ ತಿರುವರುಳಿಸೋದು ಮುಡಿಯ. ಅದುಗ ನಿಮಗೆ ದಾರ ಗುರುವಾಗ ನಿಂಗೆ ತೋಂಡ್ರವೋ ದಾರಸಾರ ಒಲ ಬಂದು ನಂಗೆ ಉಳ್ಳಿ ನೆಲಗೆ ಬಪ್ಪುದುಗ ಮುಡ್ದ್ರ ನಿಂಗೆ ಉಣರ್ದಾರಿಯೋ ಅತ್ತ ಮಾಕೊಂದು ಗುರುವ ನಿಂಗೆ ತೇರ್ಂದೆತ್ತು ಅವಕಸಾರ ಹೋಗಿ ನೋಡಿ ಕೆಟ್ಟ ಸಿಂಧನೆಲ್ಲ ನೀಕಿ ಉಳ್ಳಿ ಸಿಂಧನೆ ಎತ್ತಿ ಬಾರಿ ಎಂಬನ್ನುತ್ತಾ ನಂಗೆ ಸಚ್ಚಿದಾನಂದ ಗುರು ಶ್ರೀ ನವೀನ್ ಸಾಹೇಬಕ್ಕವು ಸರಿಯಾ ಆನಂದ ಗುರು ನಂಗೆ ಮೇಘನಾಥ್ ಸಾಹೇಬಕ್ಕೂ ನಂಗೆ ಯಶೋದಮ್ಮನ ಹೋಗು ಅವಕ್ಕೂ ಉಡಿ ಮನ ಕರುತ್ತೆಲ್ಲವ ನಂಗೆ ಸಾರಿ ಹೇಗೆ ನಂಗೆ ಉಡಿಯ ಎಣ್ಣೆ ಬೆಳಿಚ ಹಾಕೋದು ಗೊತ್ತಾ, ನಂಗೆ ಉಡಿ ಸೈಯಲ್ ಒಳ್ಳಂಗೆ ಹಾಕೋದು ಗೊತ್ತಾ ಅವಕ್ಕೆ ಕರುತ್ತಾ ಹೇಗಂಡಿದ್ದಾರೆ ಅಂತ ಹೇಗೆ ಅಡ್ತದು. ನಂಗೆ ಸಾಯಿನ ಗವದಮ್ಮ ತುಂಬ ನಂಗೆ ಸೊರ್ಪೊಳಿಯೋದಕ್ಕೆ 91 ಒಂದಾவது தலைப்பு ಏನು ಮಾಡಲ ಹಿಂದಿ ಇದ್ದಮ್ಮ ನಾಯಿ ಕಾಣೆ ಅಂತ ಹೇಗೀರ. ಆಗ ಹಿಂದಿ ಇದ್ದಮ್ಮ ನಾಯಿಗಿರ್ಬೋದು ಮುಡಿಯಾಮನೆ ಆ ವಿಧಿದೋಗ ನಂಗೆ ಹೋಗ್ತಾ ಇರ್ತಾನೆ. ಅದು ಗೊತ್ತಾ ಏನು ನೋಡಿರ ಅಂದ್ರೆ ನಂಗೆ ಸ್ವಾಮಿಯುಕ ಈಗ ವಿಡಿಯೋಗೆ ಕರುತೆ ಹೇಗೋದಾರ ಅದುಗ ಮೇಲೆ ನಂಗೆ ಅದು ನೋಡಿ ಬೆಳಕ ಹೇಗೋಣ. ಗವನ ಉರುವವಾ ಎತ್ತೈನ ಮಕ್ಕವ ಇಬ್ಬ ದೈವ ಪಿರಿವಿಗಳೇ. ಶ್ರೀ ಕೃಷ್ಣರು ಅಪ್ಪರ ಕಾಲ ಆದಗಿಂದಾಡು ದ್ವಾರಕನೋಗ ರಾಜವ ಇಬ್ಬನೇ ಒಂದು ಜನ ಕೃಷ್ಣರುಗ ಮಂಡೇರು ಜಾಸ್ತಿ ಅಟ್ಟಿತು. ರಾಜ ವೈದ್ಯರುಗಳು ಏನೇನವೋ ಮದ್ದು ಕೊಡುನೆಯೋ ತನಗ ಮಂಡೇರು ಬುಡುಲೆ. ತನ್ನ ಎಟ್ಟು ಎಂಡ್ರ ಇಬ್ಬ ರಾಣಿಗಳೆಲ್ಲ ಕೂಡ ನೆಲಿಯ ಮದ್ದ ಕೊಟ್ಟರು, ಮಂಡೆಗೆ ತೈಲವಾಕಿ ನೀವಿದ್ರು. ಅಲ್ಲ ಆಸೆ ಮಾಡಿದಿಂದಾಡು ಕೂಡ ಕೃಷ್ಣರ್ನ ಮಂಡೇರು ಕಮ್ಮಿ ಆಪಿಲೆ. ಆಗದ ದೇವರಿಷಿ ನಾರದರು ಅಲ್ಲಿಗೆ ಬಂದರು. ಕೃಷ್ಣರ್ನ ಲೀಲೆಯೂ ತನಗ ಮೇಲೇನ ಪುರಿಂಜಿತ್ತು. ಅಲ್ಲಿ ಇದ್ದ ಕೃಷ್ಣರ್ನ ಎಟ್ಟು ಎಂಡ್ರು ಅರಣ್ಮನೆ ವೈದ್ಯರೆಲ್ಲಾವ ನೋಡಿ ಹೇಗಿದ್ರು. ನಿಂಗೆ ಈಸೆಗ ಇದ್ದು ಕೂಡ ಕೃಷ್ಣರ್ನ ಮಂಡೇರ ತೀರ್ಚೋದಕ್ಕೆ ಮುಡಿವಿಲಿಯಾ ಎಂದರು. ನಿಂಗೆ ದಾರಾವುದು ಕೃಷ್ಣರ್ ಸಾರೆ ಹೋಗಿ ಈ ಮಂಡೇರು ಸರಿಯಾಪುದಕ ಏನು ಮಾಡುದು ಅಂತ ಕೇಳ್ತಾರ ಎಂಬನೆ ಎಲ್ಲಾವೇ ಯೋಚನೆ ಮಾಡಿದರು. ಆಗತ ಶ್ರೀ ಕೃಷ್ಣರ್ ದೇವರಶಿ ನಾರದರ ನೋಡಿ ಹೇಗಿದ್ರು. ಎನಗ ಗೋಪಿಯರ್ಗಳನ್ನ ಕಾಲಡಿ ಮಣ್ಣ ಎನ್ನ ನೊಸಲನ್ನ ಗೂಸಿಲಿಯೇ ಎನ್ನ ಮಂಡೇರು ಸರಿಯಾಯ್ಬಿಟ್ರ ಅಂದರು. ಇದನ್ನ ಹೊರಟ ದೇವಋಷಿ ನಾರದರು ಒಡನೆ ಅಲ್ಲಿಂದ ಕಡಿದು ವೃಂದಾವನಗೆ ಬಂದರು. ಗೋಪಿಯರ್ಗಳೆಲ್ಲಾಗ ಕೃಷ್ಣರ್ನ ಮಂಡೇರು ಪತ್ತಿ ಹೇಗಿದ್ರು ಎಲ್ಲಾವೇ ಅರಕೋಲಾಗಿ ನಾರದರ ಸಾರ ಕೇಪನೆ. ಆಗ ನಾರದರು ಹೇಗಿದ್ರು, ನಿಂಗ ಕಾಲಡಿ ಮಣ್ಣ ಕೃಷ್ಣರ್ನ ನೊಸಲುಗ ಊಸಿಲೆ ತನ್ನ ಮಂಡೇರು ಸರಿಯಾಯ್ಟ್ರ. ಅಲ್ಲ ಅಲ್ಲಿ ಒಂದು ಸಿಕ್ಕಲಾಟದೆ ನಿಂಗ ಕಾಲಡಿ ಮಣ್ಣ ಕೃಷ್ಣರ್ನ ನೊಸಲುಗ ಊಸುನೆ ತನ್ನ ಮಂಡೇರು ಸರಿಯಾಯ್ಟ್ರ. ಆಲ ನಿಂಗ ಪಾಪವ ಸಂಭಾರಿಸಿ ಎಲ್ಲಾವೇ ನರಗ ಹೋಯ್ಟಾರಿ ಎಂಬನೆ ಒಂದೇ ಒಂದು ಅರಕೋಲಿಲ್ಲದೆ ಓಸನ ಮಾಡದೆ ಗೋಪಿಯರ್ಗಳೆಲ್ಲ ಅವಕರ ಕಾಲಡಿ ಮಣ್ಣ ಎತ್ತಿ ಕೊಟ್ಟು ಹೇಗಿದ್ರು, ಕೃಷ್ಣರು ಮಂಡೇರು ಸರಿಯಾಲ ಪೋದು ಎಂಗೆಲ್ಲ ನರಗ ಓಲಿಯೂ ಪರವಾಲೆ ಎಂದರು. ಈ ತುಂಬಿದ ಗಮನ ಭಕ್ತಿಯ ನೋಡಿ ದೇವರಿಷಿ ನಾರದರನ ಕಣ್ಣು ನೋಗೆ ಕಣ್ಣೀರು ಬಂದಿತ್ತು. ಆ ಮಣ್ಣ ಎತ್ತಿ ಹೋಗಿ ಕೃಷ್ಣರ್ನ ನೊಸಲುಗ ಊಸುನೆ ಕೃಷ್ಣರ್ನ ಮಂಡೇರೂ ಬಿಟ್ಟಿತ್ತು. ಆಗ ನಾರದರು ಗೋಪಿಯರ್ಗಳನ್ನ ಭಕ್ತಿಯ ದ್ವಾರಕಾನಿಪ ಎಲ್ಲಾಗೂ ಗುರಿಂಜಿ ಬಿತ್ತರು. ಹಿಂದಿದ್ದಮ್ಮ ನಾಯಿಗಿಲ್ಲೆ ಸಂದೆ ಇದ್ದಮ್ಮ ಬಾಪನೆಗಿಲ್ಲೆ. ಅದಾವದು ಈ ಒಲಗನೋಗೆ ಈ ಒಡಂಬುಗ ಅಳಿವು ಏಗುವ ಸಾವು ಏಗೂ ಬೇಕಲಿಯೂ ಬರಾಕು. ನೆಲೆ ಇಲ್ಲದೆ ಈ ಒಲಗನೋಗೆ ನೆಲೆಯ ಇಬ್ಬ ದೇವರನ್ನ ಎಂದು ಮನಸ್ಸನೋಗೆ ನೆಲೆ ಮಾಡು ತುಂಬಿದ ಗವನೋಗೆ ನಡಮಾಡು ಎಂಬುದು ಅರ್ಥ ದೈವ ಪಿರಿವಿಗಳೇ. ನಾಯಿಗೆ ಈ ತುಂಬಿದ ಗವದ ಸ್ವಾಮಿ ರಾಧಾನ ತುಂಬಿದ ಕೃಷ್ಣ ಉಣರ್ವಣ ಒಂದು ಸಂಭವ ಪತ್ತಿ ನಾ ಹೇಗಿನೇ ತುಂಬ ಸಂತೋಷ, ಪೂರ್ಣ ಆಶೀರ್ವಾದ. ಸ್ವಾಮಿ ಇದ ಕರುತೆಲ್ಲವೂ ನಂಗೆ ಈಗ ಕಾಣುವಲ್ಲಿದೋಗೆ ನಂಗೆ ನೋಡಿದನ ಅಲ್ಲಿದೋಗೆ ಆ ಕೃಷ್ಣರು ಬಂದು ದೇವರು ಆಲಿ ಸೇತಿ ಆಗಾಗ ಒಡಂಬು ಬಲಿ ಬಂದಿರ್ತಾನೆ. ಅವತಾರ ಪುರುಷರ ಅಲ್ಲಿಯೋ ಒಡಂಬುಗೂ ಬಂದು ಬಲಿ ಬಂದಿರ್ತಾನೆ. ಆಗ ಸ್ವಾಮಿಗೆ ಇದ್ದಂಗೆ ತನಗೆ ಅಪ್ಪರ ಆ ಮಂಡ ಇರೋದು ಒಂದು ಅಟ್ಟುತ್ತು. ಆಗ ಇದೆಲ್ಲವ ನೋಡೋನೆ ದಾರ ಹರಿದ್ರು ಅಂದ್ರೆ ನಾರದರುಗ
ಕೃಷ್ಣರಿಗೆ ತಾರಾಂಬುದನ್ನ ಅವಕ್ಕೆ ಅರಿದರು. ಹಾಗೆ ಇದೆಲ್ಲ ಸರಿ ಮಾಡೋದುಗ ಆ ಗೋಪಿಯರು ಗೋಪಾಲರೆಲ್ಲ ತನಗೆ ಬೇಕಾ ವೈದ್ಯ ಮುರೆಲ್ಲವ ಮಾಡಿದರು. ಹಾಗೂ ಅದು ಬಂದು ಸರಿಯಾಪಿಲೆ ಆಗ ಕಡೇಸಿಗೆ ಏನು ಮಾಡಿದರು ಅಂದರೆ ತನ್ನುடைய ಆಗ ಆ ವಲಿಯ ತೀರೋದುಗ ಸರಿಯಾ ಆ ಗೋಬಿಯರೆಲ್ಲ ಏನು ಮಾಡಿರುಂಬ ಆ ಕಾಲದೋಗಾಡ ಮಣ್ಣು ಆಡದಲ್ಲಿ ಕಾಲಡಿ ಮಣ್ಣು ಆ ಮಣ್ಣು ಎತ್ತಿ ಆ ನಿಂಗೆ ಕೃಷ್ಣರನ್ನ ಎತ್ತಿಗೆ ಊಸಿಪ್ಲೆ ಸರಿಯಾರ ಅಂದ್ರಂಬ. ಗೋಬಿಯರೆಲ್ಲ ಏನು ನೆನೆಸಿದ್ರು ಗೋಪಾಲರೆಲ್ಲ ಸರಿ ಹೆಂಗೋಡಿ ಕಾಲಡಿ ಮಣ್ಣು ಎತ್ತಿ ಕೃಷ್ಣರಿಗೆ ಹಾಕೋದು ಅದು ನ್ಯಾಯವಾ ಅತ್ತಮಾಕ ಮಾಡಲಿ ಏನವ್ರು ಅದೆಲ್ಲ ನರಕಾಗ ಒಪ್ಪೋದು ಒಂದು ವಿಧಿ ಆಡದೆ ಎಂಬ ಅಲ್ಲ ಸರಿಯಾರ ಅಲ್ಲ ನಿಂಗೆಲ್ಲ ನರಕಾಗ ಹೋಗ್ಬಿಟ್ರು ಇರುಂಬ. ಆಗ ಅವಕ್ಕೆ ಏನು ಯೋಚನೆ ಮಾಡಾದೆ ಕೃಷ್ಣರುடைய ಆ ಮಂಡೆ ಬಲಿ ತೀರೋದು ಎಂಬುದಾಗಿ ತನ್ನುடைய ಕಾಲಡಿಯ ಅಡ ಮಣ್ಣೆ ಎತ್ತಿ ತನ್ನುடைய ಒಂದು ನುಸುಲುಗ ಓಸಿದರುಂಬ ತನ್ನುடைய ಅವಾಗ ನೋಯೆಲ್ಲ ಗುಣ ಆಯ್ತು ಇವಕ್ಕೆಲ್ಲಗ ನರಕ ಒಪ್ಪದುಗ ಆ ವಿಧಿ ಬಂದುಬಿಟ್ಟ ಮನೆಗನಿಯೋ ಕಡೆ ಸೇರಿದರು. ಇವಕ್ಕ ಏದಿಗೂ ತುಣಿಚಿದವಕ್ಕ ಕೃಷ್ಣರ ಮೇಲೆ ಆಸಗ ಪಕ್ಷದಲ್ಲಿ ಬೀತಿದ್ದಾರೆ ಅಂತಂದರೆ ಅಂದು ಬೀತಿದ್ದಾರೆ ಎಂಬುದು ಇದು ಮೂಲ ನಂಗೆ ಒಳ್ಳೆಗ ಅರುವುದು ಮುಡಿದ್ರಮ್ಮನ ಸ್ವಾಮಿಕ ಅಪ್ಪರ ತಿಳಿವಾಯಿ ವಿಡಿಯೋದಾಗ ಇದ್ರು ಇದೊಂದು ನನಗೆ ಏನ ಅರುವುದು ತೆಮ್ಮನೆ ಒಂದೊಂದು ಜನವು ನಂಗೆ ಇಂದು ಇದ್ದ ನಾಯಿಗೆ ಇಬ್ಬದು ಮುಡದರವಾ ಇಲ್ಲಿಯಾ ಮೊದಲು ವಸನ ಮಾಡೋದು ಸರಿಯಾ. ಆಗ ಇಂದು ಇದ್ದಮನ ನಾಯಿಗೆ ಕಾಣೇಂದು ನೋಡೋನೆ ಆಗ ಅದು ಮುಂದೆ ಒಂದು ಜನದೊಗೆ ಒಂದು ತಲೆವಿಧಿ ಏನ ಮಾರಿತ್ತು ಒಡಂಬುದಿಗೆ ಏನ ಬೇಕಟ್ಲಿ ಬರಾಕು ಅದು ಅವತಾರ ಪುರುಷರಾಗಲಿ ಸರಿ ಸಾಧಾರಣ ಮನುಷ್ಯರಾಗಲಿ ಸರಿ ಜಾಮನ ಏನ ಬೇಕಟ್ಲಿ ಒಡಂಬು ನಡೆಯಾಕು ಆಗ ನಂಗೆ ಒಂದು ಅಳಿವು ಏರ್ಪಡಾಕು ಅದು ಮೊದಲು ನಂಗೆ ಏನು ಮಾಡೋದು ಇಬ್ಬ ಕಾಲದಾಗ ಏನು ಮಾಡೋದು ನಂಗೆ ಪೈನುಳ್ಳ ಆ ಕಾಲವ ನಂಗೆ ಪೈನುಳ್ಳದಾಗ ಮಾತಿಟ್ಟು ಈಸಕ್ಕೆ ಏಸು ವರ್ಷ ನಿಂಗೆ ಕುಟುಂಬ ಮಾಡಿದಲ್ಲಿ ಸೇತಿ வாழ்ந்தದಾಗ ಒಂದು ಅರ್ಥ ಬೇಕಿಲ್ಲಿಯೋ. ಆಗ ಹುಟ್ಟಿದೆ ನಂಗೆ ಬಂದು ತಿಂದೆ ದುಡ್ಡಿದೆ ಮದುವೆ ಮಾಡಿದೆ ಮಕ್ಕ ಹುಟ್ಟಿತ್ತು ಅದ್ರ ಮೇಲೆ ನಾ ನೋಡಿ ಕಡಿಮೆ ಮಾಡಿದೆ ವಯಸ್ಸಾಗ್ಬಿಟ್ಟ ನಾ ಸತ್ತುಕೊಂಡು ಹೋಗ್ತೇನೆ ಎಂಬುದು ಒಂದು வாழ்ಕೆ ಅಲ್ಲ. ನೀ வாழ்ದ ಕಾಲದೊಗೆ ನಿನ್ನಾಲೆ ಈ ಸಮುದಾಯ ಏನು ಮಾಡೋದು ಮುಡುತ್ತೋ ನಿನ್ನ ಕುಟುಂಬಕ್ಕೆ ಏನು ಮಾಡೋದು ಮುಡುತ್ತೋ ನಾಕನ ಆಗ ಉಳ್ಳಿತು ಮಾಡೋದು ಮುಡುತ್ತಾ ಒಂದು ಉಳ್ಳಿ ಹೆಸರು ಏಸಿ ನೀವಪ್ಪನೇ ನೀ ಬಂದು ನಿನಗೆ வாழ்ந்த பயனை அடைஞ்சிರಲಿಯೋ ಅದು ತಾನೇ ಉಣ್ಮೆಯಾನ வாழ்க்கைಯಿಂದ ಹೇಗೀರ. ಆಗ ಅತ್ತಮಾಗ ನೋಡನೆ ಒಂದು ಇಳஞர் ಬಂದು ಮಧುಸೂದನ ಅಂದ ಒಂದು ಇಳஞರಿದ್ದರು ಅವಕ್ಕೆ ಅಪ್ಪರ ಬುದ್ಧಿಸಾಲಿ ನೆಲ್ಲ ಉழைಪಾಳಿ ಎಲ್ಲ ಬಂದು ಗೆಲ್ಚಗೇವ ತೆರೆ ಮೇಲೆ ತನಸಾರ ಆಡದೆ. ಆಗ ತನಸಾರೆ ನೋಡಿದರು ಅಂದ ತನಸಾರೆ ಏನ ನೋಡನೆ ಒಂದು ಪಸಿ ಅಟ್ಟುತ್ತು ಒಂದು ದಾಗ ಅಟ್ಟುತ್ತು ಒಂದು ಸೋರ್ವು ಅಟ್ಟುತ್ತು ಸರಿಯಾ. ಆಗ ಏನ ಮಾಡಿದ ಇದೆಲ್ಲವೂ ತಾಂಡಿ ಅಪ್ಪದು ಎತ್ತೆ ನಂಗೆ ಆಗಾಗ ಬಂದು ಮನಸ್ಸುದೋಗೆ ಕಷ್ಟ ಎಲ್ಲ ಬಂದು ನಂಗೆ ಅಮಿಕಿಂಡು ಅಡತ್ತವ ನಾ ಸೋಂಬೇರಿ ಎದ್ದು ಮಾಕತ್ತವ ತೆಂದು ನೆನೆಚವನೆ. ಆಗ ನಾ ಉಳ್ಳಿಯ ಮಾಪದು ಒಂದು ಈ ನಾಡುಗವು ಮಕ್ಕಳಿಗೂ ಸೇವೆ ಮಾಡೋದು ಅಂದರೆ ನಾ ಏನ ಮಾಡೋದು ನೆಂಚಿರೋ ಸರಿ. ಆಗ ನಂಗೆ ಒಂದು ಗುರು ಬೇಕು ಒಂದು ಜ್ಞಾನಿಯೇ ಬೇಕು ತನ್ನ ಸಾರೆ ಬಂದು ನನಗೆ ಇದೆಲ್ಲವ ಕೇತಲೆ ನಂಗೆ ಒಂದು ವಿಡ ಸಿಕ್ಕಿರುತ್ತಾನೆ ತೆಂದಾಗಿ ಆ ಮಧುಸೂದನ ಭಾವಕ ನೇರ ಒಂದು ಜ್ಞಾನಿ ಸಾರ್ ಹೋದಾರ. ಆ ಹೋದಾಗಿಂದ ದೊಡ್ಡ ಎನಗ ಇತ್ತೆಲ್ಲ ಸೋರ್ವುಗಳು ಮಾಡೋದು ಸ್ವಾಮಿ ನಾ ಎತ್ತ வாழ்க்கைದಾಗ ಮುನ್ನೇರ ಬಪ್ಪದು ಮನೆ ನಿನ್ನವ ನೀ ಮೊದಲು ಆ ಮನಸ್ಸಲ್ಲೋದಾಗ ನೀ ತಯಾರು ಮಾಡು ಸರಿಯಾ. ನಾ ಒಂದು ಸಮುದಾಯಕ್ಕೆ ಬನ್ನೆ ಏನಲ್ಲಿ ಏನ ಕಷ್ಟ ಬಂದಲು ತಾಂಗಿನ ಎಂಬ ಆ ಎಣ್ಣ ನೆನಸಾರ ಎಂದು ನಿನ್ನ ಬಂದರವೋ ಅಂದುತ್ತಾ ನೀ ಸಮುದಾಯಕ್ಕೆ ಬಂದೊಂದು ಉழைಪಾಳಿಯ ಬಪ್ಪದು ಮುಡಿದ್ರ ನಿನ್ನ ಸ್ವಂತ ಕಾಲದಾಗ ನಿದ್ದು ನೀ ಸಂಭಾರಿಸಿ ನೀ ತಿಂಬುದು ಮುಡಿದ್ರ ನಿನ್ನ ಮೇಲೆಯೇ ನೀ ನಂಬಿಕೆ ಅಂದಪ್ಲೆ ಎತ್ತ ನೀ வாழ்ಬೋದು ಮುಡಿದ್ರ ಅಂದಾಗಿ ತನಗೊಂದು ತನ್ನಂಬಿಕೆ ಕೊಟ್ಟರು. ತನ್ನಂಬಿಕೆ ಕೊಟ್ಟಾಗಿಂದೋಡು ಏನು ಮಾಡಿರ ಅಂದಲೇ ಸರಿ ನಿಬಾ ಇಂದು ಒಂದೊಂದು ಪೊರುಳು ಎತ್ತ ಅಡದೆ ಎಂಬ ಹೇಗಿನೇ ಎಂದಾಗಿ ಒಂದು ಕುನ್ನ ಗ್ರಾಮ ಕೊಟ್ಟಿಂಡೋದ್ರು. ಅಲ್ಲಿಗೂ ಅಪ್ಪನೇ ಒಂದು ಕುಯವ ಏನು ಮಾಡಿಂಡದ ಆಗ ಒಂದು ಆ ಪಾನ ಎಲ್ಲ ಮಾಡಿಂಡಿದ್ದ ಆ ಮಡಕೆ ಮಾಡಿರಲಿಯೋ ಆ ಮಡಕೆ ಬಂದು ಉಳ್ಳಂಗ ಮಣ್ಣುದೋಗೆ ಮಡಕೆ ಮಾಡಿಂಡಿದ್ದ. ಆಗ ಆ ಕಳಿಮಣ್ಣು ಉಳ್ಳಂಗೆ ಕಲಚಿ ಅದನ್ನು ಉರಂಡ ಮಾಡಿ ಉಳ್ಳಂಗ ಮೆಟ್ಟಿ ಅದನ್ನು ಪದ ಮಾಡಿ ಸರಿಯಾನ ಪದದಾಗ ಅಟ್ಲತ್ತ ಆ ಮಡಕೆ ಸರಿಯಾಗಿ ಬಂದರಲ್ಲಿಯೋ ಆ ಪದ ಮಾಡಿ ಅದನ್ನು ಆ ಮಡಕೆ ಎತ್ತ ಮಾಡೋದು ಅಲ್ಲಿಗೆ ಬಂದು ಆ ಏಂದರೆಗೆ ಹಾಕಿ ಅದು ಸುತ್ತಿಂಡು ಅಟ್ಟುತ್ತು ರಾಟಮಾಕಿ ಅದು ಬಂದು ಸುತ್ತಿಂಡು ಅಟ್ಟುತ್ತು. ಈಗ ಸರಿಯಾನ ಪದಗೆ ಬಂದಾಗಿಂದಾಡು ಆ ಮಡಕೆ ಬಂದು ತನ್ನೋಡಿ ವಡಿಬಗೆ ಬಂದಾಗಿಂದಾಡು ಅದು ಕೈದಾಗ ಅದ ನೀರು ಮುಟ್ಟಿ ಅದನ್ನ ಎತ್ತಿಯಲ್ಲಿ ಬೀತಗಿಂದೋದು ಏನಾರ ಉಳ್ಳಂಗೆ ಬಿಸಿಲುದಾಗ ಕಾದಗಿಂದೋಡು ಏನಾರ ಆ ಮಡಕದಾಗ ಬಂದು ಅದೇನ ಆ ಮಣ್ಣಿನ ಗುಣ ಎಲ್ಲ ಅಲ್ಲಿ ಅಟ್ರ. ಆಗ ಮುಂದಾಡು ಅದನ್ನ ಮಾಡೋದು ಮೊದಲು ಅದು ಮಡಕೆ ನೆನಚಾಗುತ್ತಾನೆ ಹೇಗುವೋ ಒಂದು ಜನ ನಾವು ಒಡೆದುತ್ತಾ ಓನೆ ಸರಿಯಾ. ಈಗ ಮಾಡಿಟ್ಟು ಕೈ ತವರಿಕೆ ಬುದ್ಧು ಬಿಡೋದು ಒಡೆದರತ
ಸರಿಯಾ ಈ ಕುಯವ ಏನಾಗ ಕಷ್ಟಪಟ್ಟನಾತ ನೆನೆಸಿದಲೆ ಆ ಮಣ್ಣು ಹತ್ತಮಾಕ ಸಿಕ್ಕಿರವ ಆ ಕುಯವ ನೆನೆಸಿದಲೆ ಏಸಗತ ಮಾಡಿಲಿಯೋ ನಾ ಎಲ್ಲ ಸರಿ ಮಾಡಿಟ್ಟು ಈಸಿಂಡೋದಮ್ಮ ಒಂದೇ ಜನದಾಗ ಕೈತವರಿ ಬುದ್ದುಬಿಳೆ ಅದು ಹೊಡೆದುಬಿಟ್ರದಾಗ ಇಲ್ಲ ನಾ ಬಂದು ಪದತ್ತವರಿ ಕೀ ಬೀತುಬಿಳೆ ಅದು ಹೊಡೆದುಬಿಟ್ರದಾಗ ನೆನೆಸಿದಲೆ ಆ ಮಡಕೆಯ ಆ ತನ್ಮೆ ಉಣರೋದು ಮುಡಿದ್ರವ ನಂಗೆ ಮಡಕದಾಗ ಮೊದಲೆಲ್ಲ ಏನು ಮಾಡಿರನ ನಂಗೆ ಅಹ್ಯತೆ ಕಾಲದಾಗೆಲ್ಲ ಆ ಮಡಕದೋಗತ್ತ ಇಟ್ಟು ಮಾಡಿ ತಿಂದಿದ್ದಾರೆ ಆ ಮಣ್ಣು ನೋಡಿ ಗುಣದೋಗೆ ಅಲ್ಲಿ ಇಟ್ಟು ಮಾಡೋನೆ ಅದು ಹೇಗೆ ಅಂದರೆ ಆ ಮಣ್ಣು ನೋಡಿ ಗುಣ ಬಂದು ನಂಗೆ ತಿಂಬ ಇಟ್ಟುಗ ಆ ಅಕ್ಕಿಗೂ ನಂಗೆ ರಾಗಿಗೂ ಇಲ್ಲ ಬಂದು ನಂಗೆ ಗೋಧುಮೆಗೂ ನಂಗೆ ಏನು ಮಾಡೋ ಅದಕ್ಕೆ ಪಡೋನೆ ಆ ಮಣ್ಣು ನೋಡಿ ತನ್ಮೇಪನ ಇಯರ್ಕೆ ಅಂದ ಹೇಗಿರ ಆ ಇಯರ್ಕೆಯನ್ನು ಮುರಿಯೋದಕ್ಕೆ ನಂಗೆ ತಿಂಬನೆ ಒಂದು ಉಡಲ್ ಆರೋಗ್ಯ ಒಟ್ಟು ಅಂದ ಹೇಗಿರ ಅತ್ತ ಆ ಮಣ್ಪಾನೆ ಸಟ್ಟಿದೋಗೆ ಹೇಗೂ ನಂಗೆ ಇಟ್ಟುವುದಕ್ಕೆಲ್ಲ ಬಿಟ್ಟು ಈಗ ನಂಗೆ ಬಂದು ಎಲ್ಲವೇ ತನ್ಮೆ ಮಾರಿ ಇಂದು ನೋಡಿಯ ನವೀನ ಕಾಲದೊಗಡ ನಂಗೆ ಈ ಪಾತ್ರ ಪಂಡಾಗ ಬಂದುಬಿಟ್ಟು ಎಲ್ಲ ನೋಯ್ ಬಂದು ತುಂದೆ ಈರ ಆಗ ಆ ಮಡಕೆ ನೆನೆಸಿದಲ್ಲೇ ನಾ ಇನ್ನು ಅಲುದುಂಡು ಓಪನೆ ನೆಂಚುಬ್ಲೆ ಅದು ಇತ್ತಮಾಕ ಒಂದು ಒಳ್ಳೆಯ ಒಂದು ಆರೋಗ್ಯ ನಂಗೆ ತಪ್ಪದು ಮುಡಿದ್ರವ ಅದು ದೋಸಿ ಜನ வாழ்ந்தಲಿ ಸೇತಿ ದೋಸಿ ಜನ ಅಟ್ಟಲಿ ಸೇತಿ ಒಳ್ಳಂಗ ತನ್ಮೆ ತಪ್ಪದು ಆ ಮಡಕೆ ನೆನೆಸಿತ್ತಾನೆ ಅತ್ತಮಾಕೆ ನೀ ಏಸು ಕಾಲ வாழ்ந்தರೆ ಎಂದು ಅರಿವಿಲ್ಲ ನೀ ಬಾಳ್ಬ ಕಾಲಘಟ್ಟ ಹೋಗಿ ನೀನು ನೋಡಿ ಒಳ್ಳೆಯ ಗುಣವ ಮಕ್ಕಳು ಕೊಡೋತಾನೆ ಎಂದು ಹೇಳಿದರು ಅದೇ ಮಾಕೆ ಒಂದು ದೊಡ್ಡ ಒಂದು ಮರವ ಕೂಟಿಂಡೋದ ಆ ಮೊರವ ತೋರಿಸಿದ ಮೊರವ ನೋಡು ಎಪಾಟಿ ದೊಡ್ಡದಾಡದ ನೋಡು ನೀ ಫಸ್ಟು ಈಗ ಏನು ಮಾಡಿದೆ ಅಂದರೆ ಬಿಸಿಲುದೋಗ ಬಂದೆ ನಂಗೆರಡು ಇಲ್ಲಿ ದುಡ್ದ ಈ ನಾಲ್ಕದೋಗ ನೀ ದುಡ್ದ ನೀ ಮೇಲೆ ನೋಡು ದೋಸೆ ಪಕ್ಕ ಕಾಯಿ ಆಡದೆ ದೋಸೆ ಪಕ್ಕ ಒಳ್ಳೆ ಹಣ್ಣು ಆಡದೆ ಸರಿಯಾ ಈ ಪಕ್ಕ ಒಂದು ಹೂ ಆಡದೆ ಈ ಪಕ್ಕ ಒಂದು ಪಿಂಜ ಆಡದೆ ಎಲ್ಲವ ತೋರಿಸಿದ ಆಗ ಆ ಕಾಯಾಲಿಯೋ ಪಿಂಜಾಲಿಯೋ ಆ ಹೂವಾಲಿಯೋ ಆ ಹಣ್ಣಾಲಿಯೋ ಒಂದೇ ಮೊರದೋಗ ಆಡದೆ ನಿನಗೆ ಏನು ಬೇಕು ನೋಡಿ ಎತ್ತಿ ಬಿಡಪ್ಪ ಅಂದೇ ಇದ ಈಗ ಒಟ್ಟಾಸಿಪುತ್ತಾನೆ ಈಗ ನೀ ಹಣ್ಣ ತಿನ್ನೋಂದೇ ಇದ 2 ಜನಕ್ಕೆ ಬಾ ಈ ಕಾಯೆಲ್ಲ ಬಂದು ಹಣ್ಣ ಇಟ್ರ ಅಂದ ಈಗಿರ ಈಗ ಹೂ ಬೇಕಾ ಹೂ ಎತ್ತಿ ಬಿಡೋಕುಂದಾರೆ ಆಗ ನಿನಗೆ ನಾಲವು ತಂದು ಹಣ್ಣವು ತಂದು ಕಾಯುವು ತಂದು ಸರಿಯಾ ಕಡೇಸಿಗ ಆ ಮೊರ ನಂಗೆ ಬುಡ್ಡಲಿ ಸೇತಿ ಅದು ನಿನಗೊಂದು ಸವದೆಯಾಗಿ ಕಿಚ್ಚೊಟ್ಟದಾಗ ಸವದೆಯಾಗಿ ಬಂದುಬಿಟ್ರ ಅದೆಲ್ಲ ಬಂದು ಇಲ್ಲ ಒಂದು ಮೊರದಾಗ ಒಂದು ಅಗಲೆ ಅಲಿ ಆಯ್ಬಿಟ್ರ ಆಗ ಮೊರ ನೋಡಿ ಒಂದೊಂದು ಭಾಗವು ದಾರಗಾಯಿ ಬಂತಡದಂದಲೇ ಈ ಮಕ್ಕಳಿಗಾಯಿ ಬಂತಡದೆ ಈ ನಂಗತ್ತ ಪೈನ್ ಪಡ್ತೀನ ಆಗ ಮೊರ ನೆನೆಸಿದಲೆ ನಾ ಕುನ್ನ ನಾತುದಾಗ ಹಾಕಿ ದೊಡ್ಡಿ ಮಾಡಿ ಇವಕ್ಕೆಲ್ಲಾಗ ಈಸಾಗ ಪೈನ ಕೊಡೋದುಗ ನಾ ಏನಾಗ வாழ்ಬೋದು ಅಂದ ಆ ಮೊರ ನೆನೆಸಿದಲೆ ನಂಗೆ ಇತ್ತು ಮಾಕಿಬೋದು ಪೈನ್ ಪಡ್ತಾ ಬಿಡಿದ್ರವ ಆಗ ವಾಳ್ಬ ಕಾಲಘಟ್ಟ ಆ ಮೊರ ನಂಗೆ ಏಸಾಗ ಆ ಪೈನ ತಂದಿತ್ತು ಆ ಕುಯ್ಯವನ್ನು ಬಂದು ಆ ಮಡಕೆ ನಂಗೆ ಏನ ತಂದಿತ್ತು ಇದನ್ನು ಅರಿದು ಬಿಡು ಅದೇ ಮಾಕತೆ ಇದ್ರು ನೀವು ಒಂದೊಂದೆರಡು ನೀವು வாழ்க்கை ನೋಡಿ ನೋಕ ಏನಾಮ ನೀ ಅರಿದು ಮಾಡಿಬಿಟ್ನೆ ಅಂದಲೇ ನಿನ್ನ வாழ்க்கை ಒಳ್ಳಗಟ್ರ ನೀನು ನೋಕವ ಅರಿಯಾದೆ ನಿನ್ನುடைய குறிக்கோள் லட்சியவை நீ அறியாத நீ ஓப்பனத்தா நீ ஏன ಮಾಡಿಬಿಟ್ರೆ ಒಂದೊಂದೆಡಗು ನಿನ್ನವ ಸರಿಯಾ ತಲೆ ಕುಲೆಂಜಿ ಓಪನಂಗೆ ಬಗ್ಗಿ ಓಪನಂಗೆ ನೀ ತಪ್ಪು ಮಾಡ್ರೆ ಆಗ ಆ நிலையை பற்றி அறிகின்ற மனிதன்தான் ஏகுவா பயனுள்ள வாழ்க்கை அறிந்தவன்தான் இந்த உலகத்தினுடைய தன்மையை உணர முடியும் ஆக பாரதி ஏகேரா தேடி சோறு நிதம் தின்று பல சின்னஞ்சிறு கதைகள் பேசி மனம் வாடி துன்பம் உழன்று பிறர் வாட பல செயல்கள் செய்து சரி கொடுங்கூற்றுக்கு இறையன பின் மாயும் வேடிக்கை மனிதர்கள் போல் நான் வீழ்வேன் என்று நினைத்தாயா ತಿಂದು ಬಾರದೇಗಿರ ನಾ ಹುಟ್ಟಿದೆ ನಾ ತಿಂದೆ ನಾವು ಎಲ್ಲ ಗೆಲ್ಚೋ ಮಾಡಿದೆ ಎಲ್ಲ ಸೊತ್ತು ಅನುಭವಿಸಿದೆ ನಾ ಸತ್ತುಂಡು ಹೋಗ್ನಿ ಎಂಬುದಲ್ಲ ಹಾಗೇದು ಆಗ ಯಮನ್ ಕೂಟ್ರು ಅಂದರೆ ಯಮನ್ ಆ ಯಮನ್ ಬಪ್ಪನೇ ಪಾಸಕೈರದ ಇದ್ದುಂಡು ಒಪ್ಪನೇ ನೀವು ಹೋಯ್ತಾ ಹಾಪೋದು ಆಗ ನೀವು வாழ்ಬ ಕಾಲದೊಗೆ ಏನು ಮಾಡಿದೆ ಎಂಬುತ್ತಾ ನಿನಗೆ ಬಂದು ಪೈನ್ ತಂದರ ತವಿರ ನಾ ಬರುದೇ ಇದ್ದಿಟ್ಟು ಒಂದಲೇ ಎಷ್ಟು ಕಾಲ வாழ்ದು ಪೈನ್ ಇಳದಟ್ರ ಆಗ ಒಂದೊಂದು ಹೂಚೆಡಿಯು ಅದನ್ನುடைய ಹೂವು ತಂದುಟ್ಟು ಹೋರ ಆ ಮೊರೆ ಎಲ್ಲ ಹಣ್ಣು ತಂದುಟ್ಟು ಹೋರ ಆ ಕೊಯ್ಯವನ್ನು ಬಂದು ಪಾನಿ ತಂದುಟ್ಟು ಹೋದ இந்த விவசாயி ನನಗೆ ಏನ ತಂದ ಒಳ್ಳೆಯ ಆ ವ್ಯವಸಾಯ ಪೊರುಳೆಲ್ಲ ನಂಗೆ ತಿಂಬುದು ಇಟ್ಟು ತಂದುಟ್ಟೋನ ಅವಕ್ಕವಕ್ಕೆಲ್ಲ ಅವಕ್ಕೆ ಗೆಲ್ಚ ಮಾಡೋನೆ ನೀ ಒಲಗ ಹುಟ್ಟಿ ನಿನ್ನೆ ಗೆಲ್ಚವ ಏನ ಮಾಡಿದೆ ಎಂಬುದು ಕೇತಾರ ಆ ಕೇಪನತ್ತ ನೀ ನಾಯಿಗಾಂಬುದು ಅದು ಕಾಯಿ ಅಲ್ಲಪ್ಪ ಅದುಗ ಇಂದುನ ಮಾಡ ಗೆಲ್ಚವ ಹಿಂದೆ ಮಾಡಿಬಿಡು ಸರಿಯಾ ಕಾಚುಳ್ಳ ಪೋದೆ ತುಚ್ಚಿಕೊಳ್ಳೇಗಿರ ಸರಿಯಾ ಹೇಗಬ ನಿನಗೆ ಬಂದು ಆ ಪೈನ வாழ்க்கை ಆಡದೆಯೋ ಅಂದವೇ ನಿನಗೆ ಗೆಲ್ಚೋ ಮಾಡಿಬಿಡು ನಾಯಿಗಾಂದು ಹೋಗಬೇಡ ನಾಯಿಗಾಂಬುದು ನೆಲೆಯಿಲ್ಲದ ಉಲಗ ಅದನ್ನರ್ಥದ ಈ ನೆಲೆಯಿಲ್ಲದ ಉಲಗದೋಗೆ ನೀ ದೇವರನ್ನ ನೋಡೋದು ಎಂಬುದನ್ನ ಇಂದುನ ಸೇಲ ಮಾಡ್ಲತ್ತ ಆ ದೇವರನ್ನ ಕಾಂಕ್ಷೆ ನೀ ಕಾಂಬುದು ಮುಡಿದ್ರ ಅಂಬುತ್ತ ನಂಗೆ ಸ್ವಾಮಿಕ ಒಂದೊಂದು ಎಡೆಯವು ಆ ಕಾಯವ ನೀ ಏನು ಮಾಡು ಮನಸ್ಸುದೊಗಡದ ಕಾಯವ ನೀ ಆರಿಸೋದು ಅಂದರೆ ನಿನ್ನೊಡಿಯ ವಿನಯ್ ಪಯನ ಇಂದು ಕರ್ಮವ ಇಂದು ಒಳ್ಳೆ ಕೆಲಸವ ಹಿಂದೆ ಮಾಡಿಟ್ಟು ಹೋಗ್ಬಿಡು ನಾನು ನಾಯಿಗೆ ಮಾಡನೆ ಜನ ಓಪನೆ ಹೇಗಿದವಕ್ಕೆಲ್ಲ ನಾಯಿಗಾಂಬದವಕ್ಕೆಲ್ಲ ಆ ನಾಯಿಗ ಬಪ್ಪನ ಮೊದಲೇ ಅವಕ್ಕೆ ಉಡಿಯ ಒಡಂಬು ಒಂದು ಉಯಿರ್ ಬಂದು ಅழிಂದು ಹೋಯ್ತಟ್ಟದೆ
ಆಗ ಏ ಜನದೋಗಿಯೋ ಆ ಕಾಲத்தினுடைய ಒಂದೊಂದು நொடியும் முக்கிய ಒಂದೊಂದು நிமிடமும் முக்கிய ಒಂದೊಂದು அவரும் முக்கிய சரியா ಇದನ್ನು உணர்ந்தவங்க தான் வாழ்க்கையை வெற்றி அடைஞ்ச சாதனையாளராக மாறிதாரே தவிர காலத்தினுடைய பயனை அறியாத சரி ನಾಯಿಗ ಮಾಡಾಂಬುದನ್ನ ಓದುವಕ್ಕ ದಾರು ಅದನ್ನು ಸಾಧಿಸಲ್ಲಪ್ಪ ತಂದೆ ಇದನ್ನುತ್ತ ಸ್ವಾಮಿಕ ಇಲ್ಲಿ ಬಂದು ಸಾಯಿನ ಗವದ ಮಾತು ತುಂಬ ನಂಗೆ ಸ್ವಲ್ಪ ಇಳಿದೋಗೆ ಅಡ್ತದು ದೇವರನ್ನ ನೆನಪು ಎತ್ತೆ ಅಡದೆ ಎಂಬುದನ್ನ ನಂಗೆ ಈಗ ವಿಡಿಯೋದಾಗ ಸ್ವಾಮಿಗೆ ಹೇಗೆ ಹೋದಾರ ಅದ್ರ ಮೇಲೆ ನಂಗೆ ಒಂದು ಬೆಳಕನ್ನು ನೋಡೋಣ. ಓಂ ಶ್ರೀ ಸಾಯಿರಾಮ್. ಬಡೂಕುಲ ಎಂಬ ದೇವ್ರಕುಲ ಮಕ್ಕೆಲ್ಲಾಗು ಹೆಂಗೆ ಗೌತಮಿದ ನಮಸ್ಕಾರ ವೇಗಿಂಡು ಇಂದ್ರ ಜನ ನಂಗೆ ದೇವ್ರನ್ನ ನೆನಪುದಾಗ ಇಬ್ಬುದು ಎಂಬುದು ಎತ್ತೇನು ನಂಗೆ ನೋಡುವೋ. ಈ ಕಲಿಯುಗದಾಗ ಎಂದು ದೇವ್ರನ್ನ ನೆನಪುದಾಗ ಇಬ್ಬುದು ಎಂಬುದು ಅಪರ ಕಷ್ಟವಾದ ವಿಷಯ. ಈ ಒಲಗವು ಪಡಿಸುವನೆ ಕೂಡವೇ ಆ ಮಾಯಶಕ್ತಿ ಅದಾವುದು ನಿರಂತರ ಇಲ್ಲದನ್ನು ಪಡಿಸಿದ್ದಾರೆ. ಈ ಮಾಯಶಕ್ತಿದ ಆ ದೇವ್ರನ್ನ ಅರುಬುದಾಗ ಒಂದು ತಡೆಯಾವೂ ಅಟ್ಟು ನಡೆದೆ ನಂಗೆ ಎಲ್ಲವೇ ಅರದು ಇದು ಎಲ್ಲ ದೇವ್ರು ತಂದದೊಂದು ಆಲೆ ಅದನ್ನ ಅರಿಯಾದಿದ್ದು ದೇವರು ತನ್ನ ನೆನಪನ್ನು ಇಬ್ಬುದುಗತ ಅದು ಕಷ್ಟ ವಿಷಯವ ತಂದಾರ. ಏಕಂದ್ರೆ ಆ ಕಷ್ಟವ ತಪ್ಪನತ ಸ್ವಾಮಿ ನನಗೆ ಏಕೆ ಈ ಕಷ್ಟವ ತಂದ್ರು ಅಂದೇಗಿ ನಂಗೆ ಆ ದೇವರ ನೆನಚಿನೋ. ಆಗ ಎಂದೂ ಆ ದೇವರ ನೆನಚಿಂಡು ಇಬ್ಬುದು ಎಂಬುದು ಎತ್ತೆ. ಈ ಕಲಿಯುಗದಾಗೆ ನಂಗೆ ಅನ್ರಾಡ ವಾರ್ಕೆಗ ಹಣವೂ ತೇವಪಟ್ಟು ನಡೆದೆ. ಹಣಗಾಯಿ ನಂಗೆ ಓಡಿಂಡು ಇಬ್ಬನೆ ಎಲ್ಲವೇ ಎಲ್ಲ ಜಾಮನ ಭಕ್ತಿ ಮಾಡುದು ಭಜನೆ ಪಾಡುದು ನಾಮವ ಏಗುದು ಇದು ಎಲ್ಲವ ನಂಗೆ ಮಾಡುದು ಮುಡಿಯ. ಆಗ ದೇವರ ನೆನಚಿಂಡು ಇಬ್ಬುದು ಎಂಬುದು ಒರುಕುದು ಎಬ್ಬನೆಯಿಂದ ಸಂತು ಮಗ್ಗಿಲಿಗೆ ಓಪನಗಟ್ಟವು ಅದಾವುದು ಅಲ್ಲುಜ್ಜುದು ನೀರಟ್ಟುದು ತಿಂಬುದು ನೀ ಮಾಡುವ ಗೆಲ್ಸ ನೀ ನೋಡುವ ಮನುಷ್ಯರು ಎಲ್ಲದೋಗಿಯೂ ಆ ದೇವರ ನೋಡುದು ಆಗತ್ತ ನಂಗಂದ ಆ ದೇವರ ನೆನಪುದಾಗೆ ಇಬ್ಬುದು ಮುಡಿದರ ಒಳ್ಳಗ ಓರಿಡಿವಿ ಓಸನೆ ಮಾಡಿವಿ ಎಲ್ಲವೇ ಒಳ್ಳಿತ ನೋಡಿವಿ. ಸಾಯಿರಾಮ್. ಸ್ವಾಮಿ ಕೇಯ್ದ ನಂಗೆ ಕರ್ತದೋಗೆ ಎಂದುವೇ ದೇವರನ್ನ ನೆನಪು ಆಡೋದು ಅತ್ತೆಂಬುದು ಪರ ಉಣ್ಮೆ. ಆಗ ಗುಡಿಗೋಲೆ ಮಟ್ಟುತ್ತಾ ನಂಗೆ ದೇವರನ್ನ ನೆನಪಾಡೋದು ಮತ್ತೆ ಜನ ಎಲ್ಲ ಇಲ್ಲ ಮತ್ತೆ ಜಾಮ ಎಲ್ಲ ದೇವರನ್ನ ನೆನಪು ಅಡಕೊಡೋದು ಎಂಬುದು ನಂಗೆ ಪೊದುವಾನ ಕರುತೊಟ್ಟುಟ್ರ. ಆಗ ನಿನಗೆ ಗುಡಿದೋಗ ಮಟ್ಟುತ್ತಾ ದೇವರಿದ್ದರಿಯಾ ಅತ್ತೆಮ್ಮನೆ ಅಲ್ಲಿಯ ಸಾಕ್ಷಾತ್ ಪರಂಪೊರುಳಾಗಿ ಕರ್ಪಗಿರಗೋದಾಗ ದೇವರು ಇದ್ದಾರೆ ನಿನ್ನ ನೋಡಿ ಎಣ್ಣತ ನೋಡಿ ಸೆಯಲ್ತಾ ಅದು ಎಲ್ಲವ ನೋಡ್ರೆ ನೀ ಅಲ್ಲಿ ಹೊರಸು ಬಪ್ಪನೆಯೋ ನೀ ಮಾಡೋ ಏನೇನು ಗೆಲಸಾಟಲ್ಲಿಯೋ ಆ ಕೆಲಸ ಮಾಡೋದಾಗ ಎಲ್ಲಾದೋಗಿಯೋ ಆ ದೇವರನ್ನ ನೆನಪುದಾಗ ಅಟ್ಟು ನೀ ಮಾಡೋನೆ ನೀ ಏನು ಮಾಡ್ರೆ ಅಂದರೆ ನೀ ನೋಡಿಯ ನೆಲೆಯ ಉಣರ್ದು ನೀ ಸರಿಯಾನ ಕೆಲಸ ಮಾಡ್ರೆ ದಾರುವು ನೀ ಏಮಾತಾದೆ ಇನ್ನು ಕಡಿಮೆ ನೀ ಮಾಡ್ರೆ ಆತೆಂಬುದುಗಾಯ್ತಾ ಆ ಒಂದೊಂದು ಜನವು ಆ ನೆನಪೆಲ್ಲ ದಾರ ಮೇಲೆ ಆಡೋದು ದೇವ್ರ ಮೇಲೆ ಆಡೋದು ಸರಿಯಾ ನೀ ಹೆಬ್ಬನಿಯೂ ನೀವು ಅದೇ ರಾಮ ಕೃಷ್ಣ ಶಿವ ಅಂದು ಹೇಗಿರೆ ನೀ ಗೆಲಚ ಮಾಡ ನೀವು ಹೇಗಿಟ್ಟು ಮಾಡು ನೀ ಬಂದು ಮತ್ತವ ಕೂಡ ಗಣ ಅಂದ್ಬಿಟ್ಟು ಉಳ್ಳಿ ಮಾತಾಡಿ ಹಾಡನಿಸೆತ್ತು ಶಿವ ಶಿವ ಅಂದು ಹೇಗು ಆಗ ನೆನಪು ನೆನಸಾರ ಆಡೋನೆ ನಿನ್ನ ನುಡಿಯ ಮನಸ್ಸು ಬಂದು ತೂಯ್ಮೆಯಾರ ಆಗಾಗ ದೇವ್ರನ್ನ ನೀಗೇನು ಬರ್ಚಂಡು ಇಬ್ಬನೇ ನೀ ಉಳ್ಳಿ ನಾಮವತ ಹೇಗಿಂಡಿದ್ದರೆ ಆಗ ಸದಾ ದೇವ್ರನ್ನ ನೆನಪು ಅಡವನಾಗೆಟ್ಟ ನಿನಗೆ ಏ ತುಂಬ ಬಂದಲಿಯೋ ಏ ಕಷ್ಟ ಬಂದಲಿಯೋ ಅದನ್ನು ತಾಂಗ ಶಕ್ತಿಯ ದೇವರು ತಂದಾರ ಎಂಬುದುಗೈತ ಸದಾ ನೆನಪುಗೈತ ಸ್ವಾಮಿಗೆ ಹಿಂಡಿದ್ದಾರೆ. ತಮಾಕೆ ನೋಡೋಣ ಒಂದು ಕಥೆದೋಗೆ ಮಹಾರಾಷ್ಟ್ರದೋಗೆ ಪಂಡರಿಪುರಂ ಎಂದ ಊರಾಡದಲ್ಲಿಯೋ ಅಲ್ಲಿ ಪಾಂಡುರಂಗ ಇದ್ದಾರೆ ಪಂಡರಿಪುರಂದೋಗೆ ಸರಿಯಾ ನಂಗೆ ಆ ಪಂಡರಿಪುರದೋಗೆ ಆಗ ಆ ಪುನೀತ ಇಡದೋಗೆ ಏನು ಮಾಡಿರಂದ್ರೆ ಆಗ ನಾಮದೇವ್ ಎಂದು ಒಂದು ಭಕ್ತರಿದ್ದ ತನ್ನ ಹೆಸರು ನಾಮದೇವ್ ತಾ ಏನು ಮಾಡಂದರೆ ಒಳ್ಳಂಗೆ ಒಂದು ಭಕ್ತಿವಾನ ಇದ್ದ ಒಂದು ದೇವರನ್ನ ಒಣಗೋದು ನೋಡಿ ವழிಮೊರೆ ಅಲ್ಲವ ಸರಿಯ ಉಣ್ಣಾರೊಂದು ಇತ್ತ ಓಪುದು ಇತ್ತ ಬಪ್ಪುದು ಒಂದಾಗಿ ತಾಯಿದ್ದ. ಈಗ ಮೇಲೆ ಒಳ್ಳಂಗೆ ಭಕ್ತಿ ಮಾಡೋದು ಆ ದೇವರು ಸಾರ ಸೇವುದು ಅದುಗ ಅರುಳ ಈಸೋದುಗ ನಂಗೆ ಏನೋ ಮಾಡೋದು ನೆನೆಚಿಂಡಿಬ್ಬನೆ ಆಗ ತನ್ನ ಗುರುವ ದಾರದಲ್ಲೇ ಆಗ ಒಂದು ವಿದ್ಯೋಪಾಂಗರ ಒಂದು ಗುರುವತ ತಾನು ನೆನೆಚಿಂಡಿದ್ದ ವಿದ್ಯೋಪಾಂಗರ ಆ ಗುರುವ ನೆನೆಚಿಂಡಿದ್ದ ಆ ಗುರುವು ಏನು ಮಾಡಿರ ಇತ್ತಮಾಕೊಂದು ಶಿಷ್ಯ ಬಂದು ಇಂದು ದೇವರು ನೆನಪದಾಗಿದ್ದಾರೆ ತನಗೆ ಉಳಿತು ಮಾಡೋದು ನೆನೆಸರು. ಆಗ ಆ ನಾಮದೇವ ಹೇಳಿದರು ಆ ಗುಡಿದೋಗ ಮಟ್ಟುತ್ತಾ ನಾ ಬಂದು ಪಾಟು ಪಾಡಿನೇ ನಾ ಅಲ್ಲಿ ಭಜನೆ ಪಾಡಿನೇ ಅಲ್ಲಿದೊಂದು ಹಿರೇಮ ಮುಂದೆ ದೇವರು ನೋಡಿ ನಾಮ ಹೇಗಿನೇ ನಾ ಎಲ್ಲ ಹೊರಾಸೆಲ್ಲ ಹೋಗಿ ನಾ ಹೇಗೋದಿಲ್ಲ ತಿಂದ ಹೇಗಿದ. ಆಗ ವಿದ್ಯೋಪಾಂಬ ಗುರು ಹೇಗಿದ ಏಕ ನಾಮದೇವ್ ನಿನಗೆ ಬಂದು ಇಲ್ಲಿ ಬಂದು ಪಾಡೋದು ಒಂದು ಅಡದಿಯ ಮನೆ ಇಲ್ಲ ಏನ ಭಕ್ತಿ ಭಾವ ಎಲ್ಲ ಈ ಗುಡಿಗೋಸ್ ಬಂದಲತ್ತ ಈ ಪಂಡರಿಪುರದಾಗ ಇದ್ದಲತ್ತ ಇಲ್ಲಿ ಸುತ್ತಿತ್ತ ಆ ರಂಗರಾಮನು ವಿಷ್ಣುವು ಆ ನಾರಾಯಣವು ಪಾಡ ತನ್ಮೆಲ್ಲ ನನಗೆ ಜಾಸ್ತಿ ಯಾರ ಆತೆಂದ ಹೇಗಿದ. ಆಗ ಇದು ಇನ್ನು ಮನಸ್ಸುಗೋಸು ನೀಯೇ ನೆನೆಸಿದ ಕರುತು ತವಿರ ಇದು ಬಂದು ಉನ್ಮೆಯಂದು ಹೇಗೋದು ಮುಡಿಯ
ಆಗ ಒಂದು ಭಕ್ತನ ಎತ್ತೇಬೋದು ಅಂದರೆ ಅಲ್ಲಿ ಗುಡಿಗೋಗಿ ಭಕ್ತಿ ಮಾಡಲಿ ಸರಿ, ನೀ ಹೊರಾಸು ಬಪ್ಪನೆ ನಿನ್ನ ಕಣ್ಣುಗ ತೋರವಕ್ಕೆಲ್ಲ ಒಂದು ದೊಡ್ಡವಕ್ಕೆ ನೋಡ ನಿನ್ನ ಅವ್ವ ಅಪ್ಪವು ದೇವರುತ ನಿನಗೆ ವೇಳೆ ದೊಡ್ಡವಕ್ಕ ಒಂದು ಉಳ್ಳಿಯ ಆಂಡ್ರೋ ಸಾಂಡ್ರೋ ಇರ್ತವ ಅವಕ್ಕ ನಿನ್ನ ಉಳ್ಳಿ ಕರುತೆಗಿಲಿಯೋ ಆ ಉಳ್ಳಿ ಕರುತು ಮೂಲಿವ ನಿನ್ನುடைய செயல் ಬಂದು ಒಳ್ಳಂಗಟ್ಟೊಪ್ಪನೆ ಅವಕ್ಕೂ ದೇವರು ಮಾಕುತ್ತೆ ಎತ್ತೋದು ಸರಿಯಾ. ಆ ಗುಡಿಗೋಲ ಮಟ್ಟುತ್ತಾ ದೇವರು ಒಣಗೋದು ಹೊರಾಸು ಬಂದುಬಿಟ್ಲೆ ನಂಗೆ ಅದೆಲ್ಲ ಗೇನ ಬಿಡೋದು ಎಂಬುದು ಅರ್ಥ ಅಲ್ಲಪ್ಪ. ನೀ ಮಾಡೋ ಕಾರ್ಯ ಎಲ್ಲ ನರ್ಕಾರ್ಯಗಳಿರ್ತವ ಒಳ್ಳೆಯ செயலாಡೋದು ಸರಿಯಾ, ಒಳ್ಳೆಯ ತನ್ಮೆಯಾಡೋದು ಮತ್ತು ನನಗೆ ಪಾರಾಟನಂಗೆ ಆಡೋದು ಮತ್ತು ಅವಡಿ ಮನಸ್ಸು ಬಂದು ನೀ ಕೆಡಚ ಕೊಡೋದು ಅವಕ್ಕಾಗ ತುಂಬ ತಪ್ಪನಂಗೆ ನೀ ಮಾಡಕೊಡೋದು ಅಂದೇಗಿ ಇದೆಲ್ಲ ನೆನೆಚಿಬಿಳೆ ಅಲ್ಲೆಲ್ಲ ದೇವರಿದ್ದಾನೆ. ಧಾರಾಳಿ ಕಷ್ಟಪಡೋನೆ ಇಟ್ಟುಗಿಲ್ಲೇ ಅಂದು ಬಪ್ಪನೆ ನೀ ಒಂದು ಇಡೀ ಇಟ್ಟು ಕೊಟ್ಟಲೆ ಅಲ್ಲಿ ನೀ ದೇವರು ನೋಡೋಕು. ಆ ದಾಗದೋಗ ಬಪ್ಪನೆ ಆ ಅರ್ಪದೋಗ ಬಪ್ಪನೆ ನೀನು ನೀರು ಕೊಟ್ಟರೆ ಅಲ್ಲಿದೋ ದೇವರು ನೋಡೋಕು. ಒಂದು ಕುನ್ನ ಕೂಸು ಹತ್ತುಂಡಿ ಬನೆ ನೀನು ತೂಕಿ ತತ್ತವನೇ ಅಲ್ಲಿದೋಗ ದೇವರಿದ್ದಾನೆ ಸರಿಯಾ. ವಯಸ್ಸಾದವಕ್ಕೆ ನಡೋದು ಮುಡಿಯಾದವನೇ ಕೈ ಹಿಡಿತು ನೀ ಕುಟಿಂಡು ಹೋಗಿ ಇಲ್ಲಿಂದ ಅಡ್ತ ಪಕ್ಕ ಹೋಗಿ ನೋಡು ನಿಂಗೆ ಇಲ್ಲಿದಾಗ ಬಂಡಿ ಬಂದರ ನೋಡಿ ಹೋಗಿ ಇಂದಾಗಿ ಒಂದು ಕಾಡು ಮಿರಗ ಬಂದರ ಅಂದಾಗಿ ಅದೆಲ್ಲ ಪುರಿಂಚಿ ಅವ ಕೈ ಹಿಡಿತುಂಡೋಗಿ ಮನೆಗೆ ಕೇಟು ಬಪ್ಪನೆ ನಿನಗ ಸ್ವಾಮಿ ಒಳ್ಳಂಗೆ ಇರುವಂದು ನೀನು ಅಂಡ್ರಿಗೆ ಇರ್ತವ ಅಲ್ಲಿದೋಗು ದೇವರಿದ್ದಾನೆ. ಆಗ ಈ ಎಡಿತ ಇಲ್ಲೆಂಬಲ್ಲ ಏನಾಗ ಭಕ್ತಿ ಭಾವ ಮಾಡೋದುಗ ಒಂದು ಎಡೆ ಬೇಕು ಮನೆ ನಾನು ಗುಡಿಗೆ ಅನ್ನತ್ತವಿರ ಆ ಗುಡಿದೋಗಿಯೋ ದೇವರು ನೋಡಿಯ ಆ ಭಾವನೆ ಎಲ್ಲ ಆಡದೆ ನೀ ಹೊರಾಸ ಬಪ್ಪನೆ ನಿನ್ನ ಒಡಂಬುತ್ತ ಅದು ಊನುಡಂಬು ಆಲಯ ಮಂದಿಗಿರ್ತ ಉಳ್ಳಮ್ಮೂರು ಕೋಯಿಲ್ ಊನುಡಂಬು ಆಲಯ ಮಂಗಲೆ ಎಲ್ಲವೇ ಲಿಗೋಸ್ ಆಡದೆ ನೀ ಅದನ್ನು ಎತ್ತಿ ಬಪ್ಪನೆ ನಿನ್ನ ಮನಸ್ಸು ತೂಯ್ಮೆ ಆಡೋನೆ ಎಲ್ಲ ಒಳ್ಳಂಗೆ ಬದು ಮುಡ್ದಾರಪ್ಪ ಅಂತ ಹೇಗಿದ್ರು. ಆಗತ್ತಾ ಹೇಗಿದ ಆ ವ್ಯವಸಾಯಿ ಸಾರಿನ ಕುಟ್ಟಿನವನೇ ಬಂದೇಗಿ ಆ ಗುರು ಏನು ಮಾಡಿದ ನಾಮದೇ ಮೆಂಬರ ಆ ಶಿಷ್ಯನ ಕುಟ್ಟಿಂಡೋಗಿ ಆ ವ್ಯವಸಾಯಿ ಸಾರ ಕುಟ್ಟಿಂಡೋದ ನೋಡು ಏಸಗ ಬಿಸಿಲೋದರ ನೋಡಿಯಾ ಈಸಗ ಬಿಸಿಲೋದೋಗಿಯೋ ತಾ ಏನು ಮಾಡಿದ್ದಾರೆ. ಆಗ ಒಂದು ಕುನ್ನ ಒಂದು ಬಾಡಿ ಇಕ್ಕಿಟ್ಟು ಅದನ್ನು ನೋಡಿ ಎತ್ತಾಡೋದು ನೋಡು ತನ್ನುடைய ಒಡಂಬು ಬಂದು ಆ ಬಿಸಿಲುದೋಗೆ ಬೆಂದುಂಡು ಆಡದೆ ಸರಿಯಾ. ಈಗ ಬಯಲ್ದೋ ಗೆಲ್ಚಿಗೆ ಉಂಡಿದ್ದಾನೆ ಉರಿ ಜೋರ ನೆತ್ತಿ ಉರಿ ನೆಲಗ ಸೊಟ್ಟಿ ತಾ ಏನು ಮಣ್ಣ ಆ ಕಳೆ ಎಲ್ಲ ಎತ್ತಿಂಡಿದ್ದಾನೆ ನೀರು ಅಟ್ಟಿಂಡಿದ್ದಾನೆ ಇದೆಲ್ಲ ಕಷ್ಟಪಡೋನು ತಾ ಒಂದು 3-4 ತಿಂಗಳು ಆ ನೆಲ್ಲ ಅರುವಡ ಮಾಡಿ ನಂಗೆ ತಿಂಬುದು ಮಾಡಿದ್ರ ತನಗೆ ಏನಾಂದು ಬಿಟ್ಟುದಲ್ಲೇ ಸರಿಯಾ. ನಾಯಿಗೆ ನಂಗೆ ಹಿಟ್ಟು ನಂಗೆ ಸಿಕ್ಕೋತಾನೆ. ಆಗ பொதுவ பழமொழி ஏகிற ಆ ಉழವನ್ ಸೇற்றிಲ್ ಕಾಲ್ ವೈತಾಲ್ ನಾನು ನಮ್ಮ ಸೋற்றிಲ್ ಕೈ ವೈಕ ಮುಡಿಮೆಂದು ಹೇಗಿರ ಅತ್ತಮ್ಮ ಕಾಬನೆ ಅಮ್ಮ ಒಳೆಚಾನತ್ತನೇ ನಿನಗೆ ಬಂದು ಇಟ್ಟು ಸಿಕ್ಕಿರ ಅಮ್ಮ ಒಳೆಚಾನತ್ತನೇ ನೀನು ಕಾಯ್ಕಿರಿ ಸಿಕ್ಕಿರ. ಆಗ ಅಮ್ಮ ಓಪಿಲೆ ಅಂದಲೇ ನಿನ್ನ ಸಾರ ಅವಡ ತಂಗವ ವೈರವ ಪ್ಲಾಟಿನವ ಅದನ್ನು ತಿಂದು ನೀನು ಉಯಿರು ಮಾಡೋದು ಮುಡಿದರವ. ಆಗ ಎಲ್ಲಿ ದೇವರಿದ್ದಾನೆ ಅಲ್ಲಿ ಮಾಡ ಗೆಲಸದೋಗಿದೆ ನೋಡು ಅಮ್ಮ ಬಂದು ದೇವರೇಂದೇಗಿ ಅನ್ನೆಲ್ಲ ವಿಧಿಚಿನ ಅಲ್ಲಿಗ ನೀರು ಬೇಕುನ ಕಳ ಎತ್ತಿನ ಅದಕ್ಕೆ ಮದ್ದೂದನ ಅದು ನೋಡಿ ಅರುವಡೆ ಮಾಡಿನ ಅಲ್ಲಿದೋಗಿ ದೇವರಿದ್ದಾನೆ. ಅದೇ ಮಕ್ಕೆ ರಾಮಕೃಷ್ಣರು ತನ್ನುಡಿಯ ಆ ಶಿಷ್ಯ ಹೆಸರು ಹೇಗಿದ್ರು ಎಂದು ಬಂದು ತನ್ನುಡಿ ದೇವಸ್ಥಾನದೋಗಿಯೇ ಬನತ್ತ ಆ ಕಾಳಿ ದೇವಿ ತನ್ನಲ್ಲಿ ನೋಡೋದು ಮುಡುತ್ತು. ಅದೇ ಮಕ್ಕೆ ನಾಯನ್ಮಾರ್ಗಳಲ್ಲಿ ಸರಿ ಆಳ್ವಾರ್ಗಳು ಸರಿ ದೇವಸ್ಥಾನದ ಇಬ್ಬನತ್ತ ಅವಕ ದೇವರನ್ನ ನೋಡೋದು ಮುಡುತ್ತು ತವಿರ ಇಲ್ಲ ಸದಾ ಸಿಂಧನದಲ್ಲಿ ಇಬ್ಬದು ಮುಡಿಯ. ಆಗ ನಿಂಗೆ ದಾರ ಏನ ಗೆಲ್ಚ ಮಾಡಲಿಯೋ ಅನ್ನಂಗೆ ಗೆಲಸದೋಗೆ ನಂಗೆ ದೇವರು ಉಣರ್ಬೋದೋಗೆ ತೊಡಗೋನೆ ಸರಿ ಮುಡಿಚೋಲೆ ಸರಿ ಮಾಡಿಂಡಿ ಮನೆ ಸರಿ ಆ ನಾಮವ ಹೇಗೆಂಡು ಮನಸ್ಸಿಗೂ ನೆನೆಸೋನೆ ದೇವರುடைய ತುಣೆ ನಂಗೆ ಸರ್ ಅಡದೇ ಮನುತ್ತಾ ಇವಾಗ ಸ್ವಾಮಿ ಇವಾಗ ಪರಸರಪ್ಪ ಹೇಗಿದ್ದಾರೆ. ಅದಕ್ಕೆ ಅಡುತ್ತದು ನಂಗೆ ಈ ಸಾಯನ ಗಪದ ಮತ್ತದೋಗೆ ಅಡುತ್ತ ತಲೆಪಾಗ ನಂಗೆ ಒಂದು ಆ ಸೇವೆ ಗುಣವ ಏನು ಆಡದೆ ಎಂಬುದನ್ನ ಸೇವಾ ಮನತನ್ಮೆಯ ಪತಿಯ ನಂಗೆ ಸ್ವಾಮಿ ಇವಾಗ ಈಗ ವಿಡಿಯೋದಾಗ ಹೇಗೋ ಅದಾರ ಅದಕ್ಕೆ ಮೇಲೆ ಅದರೊಡೆಯ ನಂಗೆ ಬೆಳಕು ನೋಡೋಣ. ಓಂ ಶ್ರೀ ಸಾಯಿರಾಮ್. ಬಡುಕುಲ ಎಂಬ ದೇರ್ಕುಲ ಮಕ್ಕೆಲ್ಲಾಗು ನಂಗೆ ಗೌತಮಿದ ನಮಸ್ಕಾರವೇಗಿಂಡು ಇಂದಿನ ಜನ ನಂಗೆ ಸೇವೆ ಪತಿ ನೋಡುವೋ ನಂಗೆ ಮಾಡುವ ಒಂದೊಂದು ಕೆಲಸವು ಸೇವೆತ ಅದನ್ನು ಸೇವೆಯಿಂದ ಅರಿಯಾದೆ ಗೆಲ್ಸವ ನೋಡುವನ್ನತ ನಂಗೆ ಒಡಂಬು ಸೋರುವು ಮನಸ್ಸು ಸೋರುವಾರ ಸೇವೆ ಅಂದಲೇ ಏನ ನಂಗೆ ನೆನಚಿದ್ದು ಆಶ್ರಮಕ್ಕೆ ಹೋಗಿ ಹಣವ ಕೊಡುದು ಇಟ್ಟಿಲ್ಲದವಕ್ಕೆ ಇಟ್ಟು ಕೊಡುದು ಒಂದು ಅಲ್ಲ ಅದು ಮಟ್ಟು ಸೇವೆ ಕೆಡೆಯ ಒಂದು ಅವ್ವೆ ಅವರ ಮನೆಯೋಗೆ ಮಾಡುವ ಹತ್ತನ ಕೆಲಸವೂ ಸೇವೆತ ಒಬ್ಬನ ರೋಡ್ ಕ್ರಾಸ್ ಮಾಡಿಸಿ ಬಿಡುದು ಸೇವೆತ ಒಬ್ಬ ದುಃಖದೋಗಿ ಇಬ್ಬನೇ ಅವಕಾಗ ಆರುದಲ್ಲ 4 ಭಾಷೆ ಹೇಗುದು ಸೇವೆತ ಈ ಸೇವೆ ಅಂತ ಬಪ್ಪನೆ ಒಂದು ಎದಿರ್ಪಾರ್ಪು ಆಡ ಅದೇ ಅದನ್ನು ಗೆಲ್ಸವ ನೋಡುವನತ್ತ ನಂಗೆ ಒಡಂಬು ಸೋರುವಾರ ಕೋಪ ಬಂದರ ಎದಿರ್ಪಾರ್ಪು ಬಂದರ ಒಬ್ಬ ಉರುಕುದು ಎದ್ದ ಜಾಮಾಂದ ಸಂತು ಗಸವು ಮಾಡುವ ಗೆಲ್ಸ ಅಲಿಯೂ ಸರಿ ಆಡುವ ಮಾತು ಅಲಿಯೂ ಸರಿ ಆ ದೇವರು ತಂದ ಸೇವೆಯಿಂದ ಹೇಗೆ ನೆನಚಿ ಮಾಡುವನೇ ಅವಕಾಗ ಆನಂದ ಸಿಕ್ಕಿರ ಒಳ್ಳೆಗೂ ಓರಿಡಿವಿ ಓಸನೆ ಮಾಡಿವಿ ಎಲ್ಲವೇ ಒಳ್ಳಿತ ನೋಡಿವಿ. ಸಾಯಿರಾಮ್. ಸ್ವಾಮಿ ಇದೆ ಕರ್ತವ್ಯ ನೋಡೋಣ ನಂಗೆ ಆ ಸೇವೆ ಗುಣ ಎತ್ತಾಡದೆ ಅತ್ತೆಂಬುದನ್ನ ಈಗ ನಂಗೆ ನೋಡುವನ
ಆ ಸೇವೆ ಎಂಬುದು ಮುಂದು ನೀ ಎದಿರ್ಪಾರ್ಪೋದು ಇಲ್ಲಾದೆ ನೀ ಮಾಡೋದು ನೀನು ಸೇವೆಯಾಟ ತವಿರ ಸರಿಯಾ ಇದನ್ನು ಮಾಡಿಲ್ಲ ಇದು ಸಿಕ್ಕಿರಾ ಈ ಹಣವ ಕೊಟ್ಟಲೇ ನಾಯಿಗೆ ನಂಗೆ ಹಣ ತಿರುಗಿ ತಂದಾರ ಸರಿಯಾ ಈ ಉದಿಮಿ ಮಾಡಲೇ ನಂಗೆ ತಿರುಗಿ ಮಾಡೀರ ಆತೆಂದಿಗೆ ನಂಗೆ ಅದನುடைய ಎದಿರ್ಪಾರ್ಪು ಅದು ಕಡನ ಇಟ್ರ ಸರಿಯಾ ನಾಗ ಮತ್ತವುಗುಡಿ ಕಷ್ಟದಾಗ ನಂಗೆ ಏನೋ ಒಂದು ಎದಿರ್ಪಾರ್ಪು ಇಲ್ಲದ ಹೋಗಿ ನಂಗಾರ ಒಂದು ಕೈಮಾರು ಮಾಡನವೋ ಅದು ಉನ್ಮೆಯಾನ ಸೇವೆ ಗುಣವಾಟ್ರ ಅದು ಒಂದು ದೊಡ್ಡವಕ ಇಟ್ಟಿಲ್ಲದಪ್ಪನೇ ಕೊಡೋನೇ ಸರಿ ಇಲ್ಲ ಒಂದು ಕುನ್ನವಾಗ ಒಂದು ಹಾಲು ಕೊಟ್ಟಲಿ ಸರಿ ಎಂದು ಇಳഞ്ഞರ್ಗ ಒಂದು ವೇಲೆ ವೈಪಿಸಿ ಕೊಟ್ಟಲಿ ಸರಿ ಇದೆಲ್ಲವೇ ಎದಿರ್ಪಾರ್ಪು ಅಡ ಕೊಡೋದು ಸದಾ ದೇವರಿಗೂ ನಂಗೆ ಭಾರ ಹಾಕಿಟ್ಟು ನಂಗಾಲ ಮುಡಿದ ಸೇವೆ ಮಾಡಿನಿ ಅಂದಲೇ ಆ ದೇವರು ಇನ್ನಸಾರ ಇದ್ದನಾಮನು ತೇಗೀರ ಹಾಗೆ ಇದನ್ನು ಏನೋ ನೋಡೋನೆ ಒಂದು ಹಟ್ಟಿದೋಗೆ ಒಂದು ರಾಘವಾತಂದಾಗಿ ಒಂದು ಕೂಸಿದ್ದ ಅವಾಗ ಉಳ್ಳಿ ಮನಸ್ಸುತ್ತ ಉಳ್ಳಿ ಎಣ್ಣತ ಆಲೇನದು ಮನಸ್ಸು ಒಂದು ಕುഴപ്പ ಹೋಯಿಂಡೆ ಆಡದೆ ಸರಿಯಾ ನಾ ಎತ್ತ ಮಾಡಿ ಉನ್ಮೆಯ ಸೇವೆಯ ಮಾಡೋದು ನಾ ಸೇವಗನ ಎತ್ತೆ ಇರ್ಬೋದು ಒಂದು ಕೇತರು ಆಗ ತನ್ನ ಕುഴപ്പ ನಿಲ್ಲದೋಗೆ ದಾರ ಸರ್ ಹೋದಾರ ಅಂದರೆ ನಂಗೆ ವಿವೇಕಾನಂದರ ಸರ್ ಹೋದಾರ ವಿವೇಕಾನಂದರು ಸ್ವಾಮಿ ಗುರು ಸರಿಯಾ ಅವಕ್ಕ ಏನು ಮಾಡಿರೋದಿಲ್ಲ ನೀ ಸೇವೆ ಮಾಡ ನಿನಗೆ ಎಣ್ಣಾಡದೆಯಾ ಸರಿ ಬಾ ನಾ ಹೇಗಿನೇ ನಾ ಏದಂಗೆ ನೀ ಮಾಡ್ರಿಯಾ ನಿನ್ನ ಗುಣ ಎತ್ತಾಡದೆ ನೋಡಿಂದಾಗಿ ಆ ಸ್ವಾಮಿ ಏನು ಮಾಡ್ಯಾರಂದರೆ ಮೊದಲು ಜನ ಬಂದು ಒಂದು ಗ್ರಾಮಗ ಬಂದು ತನ್ನ ಕೂಟಿಂಡು ಹೋದಾರ ಕೂಟಿಂಡು ಹೋಗಿ ಅಲ್ಲಿ ನನಗೆ ಮಾಡಿ ಬೀತ ಇಟ್ಟಲ್ಲವ ನೀ ಕೊಟ್ಟುಟು ಬಾಂದೇಗಿ ಆ ಕೂಸನ ಕೈ ಕೊಟ್ಟಾರ ಆ ಕೂಸೇನು ಮಾಡ್ಯಾರ ಒಂದು ಕುನ್ನ ಪೊಟ್ಟಲಮ್ಮ ಕೈಸಿ ಕಟ್ಟಿದ ಇಟ್ಟೆಲ್ಲ ಬಿತ್ತಿಂಡೋಗಿ ಒಂದೊಂದು ಜನವು ಎಲ್ಲಿದೋಗೆ ಅಪ್ಪರ ಒಟ್ಟಸ್ಪದೋಗೆ ಕುಳಿದರಿಯೋ ಅಲ್ಲಿದೋಗೆ ಒಂದು ಹೆತ್ತಗವು ಒಂದು ಅಯ್ಯಗವು ಇಲ್ಲ ಒಂದು ಕುನ್ನವಗವು ಸರಿಯಾ ಒಂದು ತಾಯಿಮಾರ್ಗವು ಆ ಇಟ್ಟೆಲ್ಲವೇ ಕೊಟ್ಟರು ಕೊಡೋನೆ ಆ ಮೊದಲು ಜನ ಮಾಡಿದರೆ ಏನು ಮಾಡಿದ್ರು ಅಂದರೆ ತನ್ನ ಸರ್ ಒಂದು ಎದಿರ್ಪಾರ್ಪಟ್ಟಿತು ಏನು ಎದಿರ್ಪಾರ್ಪು ಅಂದರೆ ಆ ಇಟ್ಟ ಕೊಡೋನ ಅವಕ್ಕೆ ಬಂದು ತಿಂದಿಟ್ಟು ಒಳ್ಳಂಗಡದಿಂದ ಹೇಗೋದು ಸರಿಯಾ ತನ್ನ ವಾಳ್ತೋದು ಅಂತ ನೆನೆಸಿದರು ಆಗ ತನ್ನ ಒಂದು ಪೆರುಮೆಯ ಹೇಗೋದು ತಂದಿಗೆ ತಾನು ನೆನೆಸಿದ ನಾ ಇಟ್ಟ ಕೊಟ್ಟದು ಅಂತ ತನ್ನೋಡಿ ಒಟ್ಟಸ್ ಪೋಯ್ಬಿಟ್ಟ ಅಪ್ಪ ನೀ ತಂದದು ಅಂತ ನಾವು ಉಯಿರೋಡು ಇದ್ದೆ ಅತ್ತಂದಾಗಿ ಅವಕ್ಕೆ ಹೇಗೋದು ಅಂತ ನೆನೆಸಿದ ಅಲ್ಲ ಅವಕ್ಕೆ ಒಂದೂ ಹೇಗುಲೆ ಸಪೇನೆ ಅಮ್ಮೇದೇ ಇದ್ದುಬಿಟ್ರು ಆಗ ಎದಿರ್ಪಾರ್ಪು ನೋಡಿಂಡು ಹೋದ ಆಗ ಎದಿರ್ಪಾರ್ಪು ತಂದು ಮಾಕೆ ತಾನು ಅವಕ್ಕೆ ಸಿಕ್ಕೋದಪ್ಪನೇ ತನ್ನ ನೋಡಿ ಮನಸ್ಸು ಕಷ್ಟಪಟ್ಟು ಬಂದ ಆಗ ಸ್ವಾಮಿ ಕೇಳ್ತ ವಿವೇಕಾನಂದರು ಇಟ್ಟೆಲ್ಲ ಕೊಟ್ಟು ಬಂದಿಯಪ್ಪ ತಂದ ಆ ಸ್ವಾಮಿ ಕೊಟ್ಟುಟ್ಟು ಬಂದೆ ತಂದ ದಾರೇನೋ ಪಾರಾಟಲು ಸ್ವಾಮಿ ತಂದ ಅತ್ತೆಯ ಸರಿ ಸರಿ ನೀ ಇನ್ನೊಂದು ಜನ ಈ ಕೊಡು ಅತ್ತೆಂದ ಈ ಕೊಟ್ಟ அடுத்த ಜನ ಎರಡಾவது ಜನ ಬಂದು ಎತ್ತಿಂಡು ಹೋದ ಓಪನಿ ಸರಿ ಅವಕ್ಕೆ ನಿನ್ನೆ ಕೊಡೋನೆ ಸಪೇನಿದ್ಬಿಟ್ರು ಇಂದು ಏನೇ ಕೇಪದೊಂದಿಗೆ ದಾರದಾರಾಗ ಇಟ್ಟು ಕೊಡೋದವೋ ಎಲ್ಲ ಕೊಟ್ಟುಟ್ಟು ಬಂದ ಅವಕ್ಕೆ ಒಳ್ಳಂಗೆ ತಿಂದುಟ್ಟು ತನ್ನೋಡಿ ಅದೇ ಮೊಗವನ್ನು ನೋಡಿಟ್ಟು ಇದ್ಬಿಟ್ರು ತಾನು ಅಮ್ಮ ಇದೆಯಾ ದಿಪ್ಟ ಒಂದು ಹೇಗುಲೆ ಅದೇ ಮೂರಾவது ಜನ ಇಟ್ಟ ಕೊಟ್ಟರು ಆಗ ಮೂರಾவது ಜನವು ಎಲ್ಲ ಕೊಡೋನೆ ತಾ ಬಂದು ಸರಿ ನಂಗೆ ಒಂದು ಮಾತೇ ಕೊಡೋದು ಮೊದಲ ಜನವೂ ಹೇಗುಲೆ ಎರಡಾவது ಜನವೂ ಹೇಗುಲೆ ನಂಗೆ ಮೂರಾவது ಜನ ಏನೋ ಕೇಪದು ಸರಿ ನಂಗೆ ಮಾಡ ಕಡಿಮೆ ಮಾಟು ಬಂದು ಬಿಡಾತಂದಾಗಿ ಆಗ ಎಲ್ಲಾಗ ಆ ದಾನವ ಕೊಟ್ಟು ಇಟ್ಟ ಕೊಟ್ಟು ಅವಾಗ ತಿಂದಾಗಿಂದವಡು ಸರಿಯಾ ಆಗ ಅಲ್ಲಿದೋಗೆ ಒಂದು ವಯಸ್ಸಾದ ತಂಬದಿಯರ್ಗರು ಹೇಳಿದರು ಆಗ ನೀ ತಂದ ಇಟ್ಟು ಬಂದು ಇದು ಏನಕ್ಕೆ ಇಂಡ್ರು ಉಯ್ಯಿರಂದೇ ಇದ್ರು ಆಗ ತಾ ಒಂದನ್ನು ಕೇಪಿಲೆ ಕೇತು ನೋಡಾದ ಇಬ್ಬನೇ ಆಗ ಬಂದು ಅವಕಾಡವೇ ಭಾಷೆ ಇದ್ರು ಇದು ಏನಕ್ಕೆ ಇಂಡ್ರು ಉಯ್ಯಿರಿಂದ ನೀ ತಂದ ಇಟ್ಟುತ್ತಾ ಇಂದು ಏನೋ ಉಯ್ಯಿರ್ದೋಗಾಡದೆ ನಿಂದು ತರಾದ ಇದ್ರೆ ನಾ ಸತ್ತೋಗಿದ್ದೀನಿ ಆತೆಯಿಂದ ಈಗ ಅವಕ್ಕೆ ಹೇಗೋನೆ ತ ಮನಸ್ಸಿಗೋಸ ಒಂದು ಭಾಷೆ ಆಡದೆ ಅದೇನ ನೆನೆಸಿದ ಅಂಬ ಒಂದು ಕಣ್ಣನೀರು ಬಂದಿತ್ತು ಸರಿಯಾ ಆಗ ಇಂದು ನಾವು ಒಂದು ಮುದ್ದೆ ಇಟ್ಟುಗಾಗಿ ಕೇಸ ಕಷ್ಟಪಟ್ಟುಕೊಂಡಿದ್ದಾರೆ ಇಂದು ಕೊಡೋದಾಲೆ ಅವಕ ಇಂದು ತನ್ನುடைய ಉಡಲ್ ಪಿರಿಂಜಿ ಹೋಯ್ತಟ್ರ ಆಗ ಎಲ್ಲಾದಗಿಯೋ ಕುಡುಮೆ ಪಸಿದು ಇದು ಆ ಪಸಿನುடைய ಕುಡುಮೆಯಿಂದ ಹೇಗೀರ ಆ ಇಟ್ಟಿಲ್ಲಾದೆ ನಂಗೆ ಓಪನತ್ತ ಆ ಹೊಟ್ಟ ಹಸ್ಪದಾಗ ಸತ್ತುಂಡಪ್ಲೆ ಅದು ಹಾಸಾಗ ಬಂದು ಒಂದು ಕುಡುಮೆ ಆಟ್ರಲ್ಲವ ಆಗಂದ ಇಟ್ಟ ಕೊಟ್ಟುಬಿಟ್ಟೆ ಇನ್ನು ಮನ ತಿರುಪ್ತಿದಾಗ ಬಂದ ತಾನೊಂದು ಕೇಪಿಲೆ ಅವಕ್ಕೆ ಏನಿದ್ರೆ ಬಿತ್ತು ಆ ಮನಸ್ಸುದಾಗೆ ಹಾಸಾಗ ಒಂದು ಆನಂದ ತನಗೆ ಸಿಕ್ಕಿತ್ತು அடுத்தದ ನೋಡಿದರು ಆಗ ಹಾಸನ್ನು ಹೋದರು ಆಗ ದಾರ ಒಬ್ಬ ನೋಡಿ ತೊಯ್ರವ ಬಂದು ಸರಿಯಾನ ಜಾಮಗೋ ನೀಕಿರುವೋ ಅವಕತ್ತ ಅಲ್ಲಿ ದೇವರ ಇದ್ದಾರ ಆಗ ನೆನೆಸಿದ ನಾ 3 ಜನ ಇಟ್ಟು ಕೊಟ್ಟದುಗುವೆ ನಾ ಈಸಾಗ ಸಂತೋಷವಾಯಿಬ್ಬನೇ ಆಗ ಜನಾಗೂ ಧರ್ಮ ಮಾಡವಕ್ಕ ದಾನ ಧರ್ಮ ಮಾಡವಕ್ಕ ಈ ಮುದಿಯೋರು ಇಲ್ಲೆಲ್ಲ ಬಿತ್ತು ಅವಕ್ಕಾಗ ಒಂದೊಂದಿಗೂ ಮುದಿಯೋರಿಗೂ ಸರಿ ಆ ಕುழந்தைಗಳು ಸರಿ ಇಲ್ಲ ತಾಯಿಮಾರಿಗೂ ಸರಿ ಕೈಬಿಡಪಟ್ಟವರುಗಳೆಲ್ಲಾಗ ದಾರದಾರೆಲ್ಲ ಒಂದೊಂದು ಜನ ಉದವಿ ಮಾಡಿದ್ರು ಅವಕ್ಕೆಲ್ಲ ಏಸಗ ಪುಣ್ಯ ಮಾಡಿದವಕ್ಕ ಅವಕ್ಕೆ ಏಸಗ ದಾನ ಧರ್ಮ ಮಾಡಿದ್ದಾರೆ ಸದಾ ಅವಕ್ಕೆ ನೆನಪದಿಗೆ ಎದ್ದಿದ್ದಾರೆ ಕುಟುಂಬ வாழ்க்கைಯ ನೆನಚಾದೆ ಸರಿಯಾ ಸೊಯ್ನೆಲವ ಬೊಟ್ಟು ಆ ಪೊದುನೆಲ್ಲವ ಅವಕ್ಕೆ ಮಾಡೋನೆ ಅವಕ್ಕೆ ಸೇವೆ ಗುಣ ಬಂದು ನಂಗೆ ಎತ್ತ ಬೀಪೋದು ಅಂದರೆ ಉಯರ್ந்த ನೆಲದೋಗ ಬೀಪೋದು
ಅತ್ತಮಾಕೆ ಎಣ್ಣವ ಸ್ವಾಮಿ ಬಂದು ಅವಕ್ಕೆ ಕೊಟ್ಟುದಾರೇಮ ನೋಡೋಣ ಅದುವೇ ಒಂದು ಪುಣ್ಯ ಅಂದೆಗೋದು ಒಂದೊಂದೆಡೆ ನಣಚಿಬಪ್ಪ ಅದು ಅನಾಥ ಆಶ್ರಮಂ ಸರಿ ಇಲ್ಲ ಬಂದು ಪಾದುಗಾಪು ಇಲ್ಲ ಬಂದು ಸರಿ ಒಂದು ತಾಯಿ ತಂದಿರು ನೋಡೋ ಗುಣವ ಕೊಡೋನೆ ಅವಕ್ಕೆ ದೇವರು ಮಾಕಿದ್ದಾರ ಆಗ ಎಲ್ಲಾಗ ಅವಕ್ಕೆ ಒಳ್ಳೆಯ ಒಂದು ಬಲವ ಕೊಡೋದು ಸಿಂಗರ ಕೊಡೋದು ಸಿರಿ ಕೊಡೋದು ಅವಕ್ಕೆ ವೇಂಡಿಯ ಒಂದು ಒಳ್ಳೆಯ ಒಂದು ಉಡಲ್ ಉழைப்பு ಕೊಡೋದು ಅವಕ್ಕೆ ಮನ ಧೈರ್ಯವು ಕೊಡೋದು ಮುತ್ತ ನಾ ಕೇತನ ಇದುತ್ತ ಉನ್ಮೆಯಾನ ಸೇವೆ ಎದುರ್ಪಿಲ್ಪಾಪಿಲ್ಲಾದ ಆ ಸೇವತ್ತ ಉನ್ಮೆಯಾನ ಸೇವೆ ಎಂಬುದನ್ನು ನಂಗೆ ಸಾಯಿನ ಗಮದ ಮಾತುಂಬ ನಂಗೆ ಸ್ವಲ್ಪೊಳ್ಳುವುದಾಗೆ ನಂಗೆ ಒಂದೊಂದು ಜನ ವೇಗಿಂಡಿದ್ದ ಇಂದಿನ ಜನ ಇನ್ನು ಮಾತು ಎಲ್ಲವೂ ಕೇತಿದ್ದಾರೆ ಇನ್ನು ಮಾತು ಕೇತು ನಂಗಾಲ ಏನಾಲು ಮುಡಿದ್ರವೋ ನಂಗಾಲ ದಾರು ಕಟ್ಟಾಯ ಕಡೆಯ ಏನೇ ಮುಡಿದ್ರು ಅದು ಮಾಡಲೆ ನಂಗೆ ಮನಸ್ಸು ತೃಪ್ತಿ ಆತ್ಮ ನಂಗೆ ರೂಢಿಯ ಒಳ್ಳೆಂಗೆ ಅಟ್ರಾಂಬುದನ್ನ ನಂಗೆ ಹೇಗೇಂಡು ಇಂದಿನ ಮಾತ ನಂಗೆ ಮುಡಿಚೆನೋ ನನ್ರಿ ವಣಕಂ.